ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಯ ಗುರುದೇವ್, ಜಯ ಶ್ರೀರಾಮ್. ನಾವು ಭಗವಂತನ ಒಂದು ಆಶೀರ್ವಾದದಿಂದ ಭಗವದ್ಗೀತೆಯ ಉಪನ್ಯಾಸಗಳು ನೋಡ್ತಾ ಇದ್ದೀವಿ. ಅದರಲ್ಲಿ ತುಂಬ ಮುಖ್ಯವಾಗಿರೋ ಒಂದು ಸಾಧನೆ, ವಸ್ತುತಂತ್ರವಾದ ಸಾಧನೆಯಾದ ಧ್ಯಾನ ಯೋಗವನ್ನು ನೋಡ್ತಾ ಇದ್ದೀವಿ. 6ನೇ ಅಧ್ಯಾಯ. ಅದರಲ್ಲಿ 41ನೇ ಚಾಪ್ಟರ್. ಭಗವದ್ಗೀತೆಯ ಉಪನ್ಯಾಸಗಳಲ್ಲಿ 2 ಭಾಗ ಇದೆ ಅಂತ ಹೇಳಿದೆ. ಮೊದಲನೇ ಭಾಗದಲ್ಲಿ ಎರಡನ್ನೂ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೆದಿರೋದು. ಅದರಲ್ಲಿ ಮೊದಲನೇ ಭಾಗದಲ್ಲಿ 6ನೇ ಅಧ್ಯಾಯ, ಅದರಲ್ಲಿ 41ನೇ ಚಾಪ್ಟರ್ ಯೋಗಾಭ್ಯಾಸ ಮಾಡೋ ಕ್ರಮ. ಅದನ್ನು ನಾವು ನೋಡಬೇಕಾಗಿದೆ. ಅದಕ್ಕೆ ಮೊದಲು ನಾವು ಹಿಂದೆ ಏನು ಹೇಳಿದ್ವೋ ಅದನ್ನು ನಾವು ಮೆಲುಕು ಹಾಕ್ಕೊಂಡು ಹೋಗಬೇಕಾಗಿದೆ. ಅಲ್ಲಿಗೆ ಮುಂದುವರ್ಸೋಣ. ಧ್ಯಾನ ಯೋಗದ ಒಳಭಾಗ ಅಂತ ನೋಡಿದ್ವಿ. ಅದರಲ್ಲಿ ಕಾಯ ವಾಚ ಮನಸ್ಸ, ನಮ್ಮ ಶರೀರಗಳನ್ನ ಹತೋಟಿಗೆ ತಗೊಂಡಿರ್ಬೇಕು, ತುಂಬ ಮುಖ್ಯ. ಈ ಕಾಯವಾಚ ಮನಸ್ಸ ನೀವು ಹೇಳ್ದಂಗೆ ಶರೀರ ಕೇಳಬೇಕು, ನೀವು ಹೇಳ್ದಂಗೆ ನಿಮ್ಮ ಮಾತು ಕೇಳಬೇಕು, ನೀವು ಹೇಳ್ದಂಗೆ ನಿಮ್ಮ ಮನಸ್ಸು ಕೇಳಬೇಕು. ನೋಡ್ರಿ, ಧ್ಯಾನ ಯೋಗ ಮಾಡೋಕ್ಕೆ ನನಗೆ ಅರ್ಹತೆ ಬಂದಿದೆ ಅಂತಂದರೆ ಇಷ್ಟು ನನಗೆ ಮೊದಲೇ ಆಗಿರಬೇಕು. ಅದರ ಜೊತೆಗೆ ಚಿತ್ತಶುದ್ಧಿ ಆಗಿರಬೇಕು, ಏಕಾಗ್ರತೆ ಬಂದಿರಬೇಕು. ಹಾಗಂದ್ರೆ ಪರಂಪರಾ ಸಾಧನಗಳನ್ನ ಮೊದಲೇ ಮಾಡಿರಬೇಕು. ಕರ್ಮಯೋಗ, ಜಪ, ಇವಿಷ್ಟು ಬಂದವರು ಮಾತ್ರ ಧ್ಯಾನ ಯೋಗ ಮಾಡೋದಕ್ಕೆ ಸಿದ್ಧತೆ ಆಗುತ್ತೆ. ಕರ್ಮಯೋಗ ಮುಗಿಸಿ ಕರ್ಮಯೋಗವನ್ನು ಕೈ ಬಿಟ್ಟಿರಬೇಕು. ಧ್ಯಾನ ಯೋಗಕ್ಕೆ ನಾನು ಹತ್ತದಕ್ಕೆ ಸಿದ್ಧನಾದೆ ಅಂತಂದರೆ ಕೆಲ್ಸಗಳನ್ನೆಲ್ಲ ಬಿಟ್ಬಿಡ್ಬೇಕು. ಏಕಾಂತವಾಸ, ಮೌನ, ಹೀಗೆ ಮತ್ತೆ ಸಹಕಾರಿ ಸಾಧನೆಗಳನ್ನ ಇವುಗಳು ಮಾಡ್ತಾ ಇರಬೇಕು. ಕೊನೆ ಹಂತದ ಸಾಧನೆಯಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೋಬೇಕು. ಇದು ಕೊನೆ ಹಂತದ ಸಾಧನೆ ನಾನು ಹೇಳ್ತಾ ಇರೋದು. ಅಲ್ಲಿ ವಸ್ತುತಂತ್ರ ಸಾಧನೆಗಳಲ್ಲೇ ಮಾಡಿದ್ರೆ ಶ್ರವಣವನ್ನೇ ಮಾಡಬೇಕು. ಶ್ರವಣ ಆಗೋಲ್ಲ ಬಿಡಿ, ಯಾಕೆಂದ್ರೆ ಮೊದಲನೇ ಸಾರಿ ಕೇಳಿದಾಗ ನಾವು ಮುಕ್ತರಾಗಬೇಕು, ಆಗಿಲ್ಲ. ಇನ್ನು ಮಾಡಿದ್ರೆ ಮನನ ಮಾಡಬೇಕು, ಇಲ್ಲ ಧ್ಯಾನ ಮಾಡಬೇಕು. ಇವೆರಡೂ ಆಗದೆ ಇದ್ರೆ ಭಗವತ್ಪಾದರು ಹೇಳೋ ಹಾಗೆ ಅವಸ್ಥಾತ್ರೆ ಚಿಂತನೆಯನ್ನೇ ಮಾಡ್ತಾ ಇರಬೇಕು. ಅದು ಮನನವೇ. ಮೊದಲನೇ ಸಾರಿ ಹೇಳಿದ್ದ ಅದು ಮನನವೇ. ಅಲ್ಲಿ ಶಾಸ್ತ್ರದಲ್ಲಿ ಹೇಳಿರೋ ಎಲ್ಲವನ್ನೂ ಚಿಂತನೆ ಮಾಡ್ತಾ ಇರ್ಬೋದು. ಗೋಪಿನಾಥ್ ಅವರು ಇದನ್ನು ಮಾಡ್ತಾರೆ. ಅವರು 3 ಹೊತ್ತು ಇದನ್ನೇ ಮಾಡೋದು, ಮನನ. ಶಾಸ್ತ್ರ ಹೇಳಿರೋದನ್ನು ಒಂದ್ಸಾರಿ ತತ್ವಮಸಿ ಶ್ವೇತಕೇತು ತಗೊಂತಾರೆ, ಇಲ್ಲ ಅವಸ್ಥಾತ್ರೆ ತಗೊಂತಾರೆ, ಇನ್ನೊಂದ್ಸಾರಿ ಇನ್ನೇನಾದರೂ ತಗೊಂತಾರೆ. ಪ್ರಕ್ರಿಯೆಗಳು, ದೃಗ್ದೃಶ್ಯ ವಿವೇಕ ಇದೆ, ಸ್ಥೂಲ ಸೂಕ್ಷ್ಮ ವಿವೇಕ ಇದೆ, ಪಂಚಕೋಶ ಪ್ರಕ್ರಿಯೆ ಇದೆ. ಹೀಗೆ ಯಾವುದೋ ಒಂದು ಪ್ರಕ್ರಿಯೆ ತಗೊಂಡು ಅದರಲ್ಲೇ ಮನಸ್ಸನ್ನ ಹೊರಳಾಡಿಸ್ತಾ ಇರ್ತಾರೆ ತತ್ವದಲ್ಲಿ ನಿಲ್ಲಲಿಕ್ಕೆ. ನಾನು ಆದಷ್ಟು ಈ ಅವಸ್ಥಾತ್ರೆ ಪ್ರಕ್ರಿಯೆಯನ್ನು ತುಂಬ ಇಟ್ಕೊತೀನಿ. ಈಗ ಈ 3ರಲ್ಲೂ ಆಗದೆ ಇದ್ರೆ ಜಪ ಮಾಡಬೇಕು, ಜಪವನ್ನೇ ಮಾಡಬೇಕು. ಅದಕ್ಕೆ ನಾವು ಮೊನ್ನೆ ರಾಮನವಮಿ ದಿನ ಎಲ್ಲರೂ ಒಂದು ಸತ್ಯ ಸಂಕಲ್ಪವನ್ನು ಮಾಡಿದ್ದೀವಿ. ಜಪವನ್ನು ಇನ್ಮೇಲೆ ಮಾಡೋಣ, ಆದಷ್ಟು ಜಪವನ್ನೇ. ಈಗಿನ ಕಲಿಯುಗದಲ್ಲಿ ಜಪ ತುಂಬ ಸುಲಭ ಅಂತ ಹೇಳಿ ಇರಲಿ. ಅಲ್ಲಿಗೆ ಈ ಈ ಕಾಯವಾಚ ಮನಸ್ಸ ನಾನು ಹೇಳ್ದಂಗೆ ಕೇಳೋಕೆ ಆಗಿರಬೇಕು. ಅವಾಗ ಏನಾಗುತ್ತೆ, ನನಗೆ ಪ್ರಪಂಚದಲ್ಲಿ ಆಸಕ್ತಿ ಇರೋಲ್ಲ. ಕರ್ಮಯೋಗ ಎಲ್ಲ ಮಾಡಿರ್ತೀವಿ, ಜಪ ಮಾಡಿರ್ತೀವಿ. ಆವಾಗ ನನಗೆ ಹಣ, ಚಿನ್ನ, ಬೆಳ್ಳಿ, ಮಣ್ಣು, ಸಗಣಿ ಎಲ್ಲ ಒಂದೇ ಥರ ನೋಡೋಕೆ ಬರಬೇಕು. ನನಗೆ ಆ ಥರ ಬಂದಿರಬೇಕು. ಅಂದರೆ ಪ್ರಪಂಚದಲ್ಲಿ ನನಗೆ ಯಾವುದೋ ಆಸಕ್ತಿ ಇಲ್ಲದೆ
ಪರಮಾತ್ಮನೇ ಬೇಕು ಅನ್ನೋದು ಇರಬೇಕು. ಅದು ಅಲ್ಲಿಗೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದಾಯ್ತು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅವನ ಕಂಟ್ರೋಲಲ್ಲಿರುತ್ತೆ. ಮನಸ್ಸು ಹೆಂಗಿರುತ್ತೆ, ಧ್ಯಾನ ಯೋಗ ಮಾಡೋಷ್ಟೊತ್ತಿಗೆ ಅವನ ಮನಸ್ಸು ಹೆಂಗಿರಬೇಕು, ಮುಕ್ತನಾಗಿಲ್ಲ ಆದರೂ ಅವನ ಮನಸ್ಸು ಪ್ರಶಾಂತವಾಗಿರಬೇಕು. ಎಲ್ಲೂ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರಬಾರ್ದು. ಅಲ್ಲಿಗೆ ಹೊರಗಡೆ ಕಾಯ ವಾಚಕ್ಕೆ ಬರೋ ಅಂಥ ಶೀತೋಷ್ಣಗಳು ಆಗಮಪಾಯಿಗಳು ಅವನಿಗೇನು ಮಾಡದೇ ಇರೋಂಗಿರಬೇಕು. ಇನ್ನು ಒಳಗಡೆ ಮನಸ್ಸು ಈ ಶತ್ರುಗಳು ಅರಿಷಡ್ ವರ್ಗಗಳು ಇಲ್ದಂಗೆ ನೋಡ್ಕೊಂಡಿರ್ಬೇಕು. ಅಲ್ಲಿ ಅದ್ರ ಬದಲು ಈ ಸಹಕಾರಿ ಸಾಧನಗಳನ್ನ ಅಳವಡಿಸ್ಕೊಂಡಿರ್ಬೇಕು ಅಂತ ಹೇಳ್ತಾ ಇರೋದು. ಇಷ್ಟು ನೋಡಿದ್ದಾಯ್ತು. ಮತ್ತೆ ಜ್ಞಾನ ವಿಜ್ಞಾನ ಅಂತ ಹೇಳಿದ್ರು. ಜ್ಞಾನ ಅಂತಂದ್ರೆ ಥಿಯರಿಟಿಕಲ್ ನಾಲೆಡ್ಜ್. ಅದು ಉಪನಿಷತ್ತು, ಭಗವದ್ಗೀತೆ, ಪ್ರಸ್ಥಾನತ್ರಯ ಭಾಷ್ಯ, ಪುರಾಣಗಳು ಏನು ಬೇಕಾದರೂ ಆಗ್ಬೋದು. ವಿಜ್ಞಾನ ಅಂತಂದ್ರೆ ಅದನ್ನು ಅನುಭವದಲ್ಲಿ ಕಂಡುಕೊಳ್ಳೋದು ಅಂತ ಹೇಳಿದ್ರು. ಅದಕ್ಕೆ ಉದಾಹರಣೆ ಕೊಟ್ಟಿದ್ರು ನಮ್ಗೆ ಅರ್ಥ ಆಗೋದಕ್ಕೋಸ್ಕರ. ಈಗ ಹೊಟ್ಟೆ ನೋವು, ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾವು ಡಾಕ್ಟ್ರ್ ಇಟ್ಕೊಳ್ಳ್ರಿ, ಎಲ್ಲ ಥರ ಪೇಷಂಟ್ ಬರ್ತಾರೆ. ಕ್ಯಾನ್ಸರ್ ಅನುಭವಿಸ್ತಾ ಇರೋ ಪೇಷಂಟ್ ಬಂದ ಅವನು ತೊಂದರೆ ಹೇಳ್ಬೋದು, ಬಟ್ ನನಗೆ ಅದರ ಅನುಭವ ಇರಲ್ಲ, ಯಾವ ಡಾಕ್ಟ್ರಿಗೂ ಇರಲ್ಲ. ಅಕಸ್ಮಾತ್ ಕ್ಯಾನ್ಸರ್ ಬಂದಿದ್ರೆ ಇರುತ್ತೆ, ಇಲ್ಲದಿದ್ರೆ ಇರಲ್ಲ. ಹಾಗೆ ಆದರೆ ಅವರು ಬೇರೆ ತೊಂದರೆಗಳು ಹೇಳ್ತಾರಲ್ಲ, ಅದಿರುತ್ತೆ. ಜ್ವರ, ನೆಗಡಿ, ಕೆಮ್ಮು, ಸ್ಪ್ರೈನು, ಸೊಂಟ ನೋವು, ಬೆನ್ನು ನೋವು, ಇಂಥವು ಇರುತ್ತೆ. ಅಲ್ಲಿಗೆ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಎರಡೂ ಇರುತ್ತೆ ಅಂತ ಅವರು ಎಕ್ಸಾಂಪಲ್ ಕೊಟ್ಟಿದ್ರು. ಅಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಧ್ಯಾನ ಯೋಗ ಮಾಡೋದಕ್ಕೆ ಅವನ ಚಿತ್ತ ಸಿದ್ಧವಾಗಿದ್ದಾಗ ಅವನ ಚಿತ್ತ ಹೆಂಗಿರುತ್ತೆ ಹೇಳಿದ್ರಲ್ಲ, ಹೆಣ್ಣು ಹೊನ್ನು ಮಣ್ಣು ಒಂದೇ ಸಮ ಇರುತ್ತೆ ಅಂತ ಹೇಳಿದ್ದಾಯಿತು. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಈ ಹೈವೇನಲ್ಲಿ ಗಾಡಿ ಹೋಗ್ತಾ ಇದ್ರೆ ಹೇಗಿರುತ್ತೆ ಹೇಳ್ರೆ, ಈ ಹಿಂದಿನ ಕಾಲದಲ್ಲಿ ಗಾಡಿ, ಈ ಎತ್ತಿನ ಗಾಡಿನಲ್ಲಿ ಹೋಗ್ತಾ ಇದ್ರು, ರಸ್ತೆಗಳು ಸರಿಯಾಗಿರ್ತಾ ಇರಲಿಲ್ಲ, ಕಲ್ಲು ಮಣ್ಣು ಹಳ್ಳ ಪಳ್ಳ. ಅವಾಗ ಅದು ಹೆಂಗಿರುತ್ತದೋ ಅದು ಟಕ ಟಕ ಪಡಪಡ ಅಂತ ಶಬ್ದ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಆ ಹಳ್ಳದಲ್ಲಿ ಇಳಿಯೋದು, ಒಂದು ಹಸು ಆ ಕಡೆ ಎಳೆಯೋದು, ಇನ್ನೊಂದು ಹಸು ಈ ಕಡೆ ಎಳೆಯೋದು, ಹಿಂಬಾರ ಮುಂಭಾಗ ಹಿಂಗೆಲ್ಲ ಇರ್ತಾ ಇತ್ತು. ಬಟ್ ಇದು ನಮ್ಮ ಮನಸ್ಸುಗಳು ಧ್ಯಾನ ಮಾಡೋದಕ್ಕೆ ಇನ್ನೂ ಮುಕ್ತನಾಗಿಲ್ಲ. ಧ್ಯಾನ ಮಾಡೋದಕ್ಕೆ ಸಿದ್ಧವಾಗಿರೋ ಒಂದು ಮನಸ್ಸು ಹೇಗಿರ್ಬೇಕು ಅಂತಂದ್ರೆ, ಮನಸ್ಸು ಹೈವೇನಲ್ಲಿ ಏರೋಪ್ಲೇನಲ್ಲಿ ಹೋದಂಗೆ ಇರ್ಬೇಕು. ಮನಸ್ಸು ಕುಡ್ದಿರೋ ನೀರು ಕೂಡ ಅಲ್ಲಾಡೋದಿಲ್ಲ, ಹಂಗಿರ್ಬೇಕಂತ ಒಂದು ಮನಸ್ಸು. ಅಂದರೆ ಪ್ರಪಂಚದ ಕಡೆ ವೈದಾಟ ಇರಬಾರ್ದು, ಮತ್ತೆ ಸಂಸಾರದ ಕಡೆ ಆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕವಾಗಿ ಏನು ಚಿಂತೆಯನ್ನು ಇರಬಾರ್ದು. ಮನಸ್ಸು ಪ್ರಶಾಂತವಾಗಿ ಶಾಂತವಾಗಿ ಸತ್ವಗುಣದಿಂದ ಕೂಡಿರಬೇಕು. ಆಗ ಆ ಮನಸ್ಸು ಬಿಡೋದಕ್ಕೆ ಸಿದ್ಧವಾಗುತ್ತೆ ಅಂತ. ಇಷ್ಟಾಗಬೇಕಾದ್ರೆ ಎಂಥ ಮನಸ್ಸಿರಬೇಕು, ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸಾಗಿರಬೇಕು. ಅದರ ಜೊತೆಗೆ ಒಂದು ಸಾಧನೆನೂ ಮಾಡಿರಬೇಕು. ಇಷ್ಟಾಗಿತ್ತು. ಅದಾದ್ಮೇಲೆ ಅವನು ಮತ್ತೆ ಇನ್ನೂ ಮುಕ್ತನಾಗಿಲ್ಲ, ಅವನ ವಿಚಾರನೇ ಹೇಳ್ತಾ ಇದ್ರು. ಅಥವಾ ಮುಕ್ತನಾದವನ ಫಲವನ್ನ ಹೇಳ್ತಾ ಇದ್ರು. ಹೇಗಿರ್ಬೇಕು ಅವನು ಎಲ್ಲತ್ರಲ್ಲೂ ಸಮಬುದ್ಧಿಯಿಂದ ಇರಬೇಕು. ಅವನಿಗೆ ಶತ್ರು ಮಿತ್ರಗಳಾಗಲಿ, ಒಳ್ಳೆಯವರು ಕೆಟ್ಟವರಾಗಲಿ ಭೇದ ಭಾವನೆ ಇರೋದಿಲ್ಲ ಅಂತಾನೂ ಹೇಳಿದರು. ಮತ್ತೆ 4ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಅಲ್ಲೂ ಒಂದು ಬೇರೆ ಥರ ಹೇಳಿದ್ರು. ಹೇಗೆ ಆತ್ಮನ ದೃಷ್ಟಿಯಿಂದ ನೋಡಿದಾಗ, ಒಳಗಡೆ ದೃಷ್ಟಿಯಿಂದ ನೋಡಿದಾಗ ಅವನು ಕಾಣುವ ಬ್ರಾಹ್ಮಣ, ಗೋವು, ಆನೆ, ನಾಯಿ, ಚಾಂಡಾಲ ಎಲ್ಲರನ್ನು ಸಮವಾಗಿ ನೋಡಬೇಕು. ಸಮ ಅಂದರೆ ಹೇಗೆ, ಆತ್ಮದೃಷ್ಟಿಯಿಂದ ಸಮವಾಗಿ ನೋಡಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ತಿಳ್ಕೋಬೇಕು. ಇಷ್ಟೆಲ್ಲ ಆಗಿತ್ತು. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ಏನು ಹೇಳಿದ್ರು, ಏಕಾಏಕಿಯಾಗಿರ್ಬೇಕು ಅಂತ ಹೇಳಿದ್ರು. ಯಥಚಿತ್ತಾತ್ಮನಾಗಿರ್ಬೇಕು.
ನಿರಾಶ್ರಿ ಅಪರಿಗ್ರಹ, ಯಮ ನಿಯಮಗಳು ಎಲ್ಲ ಸಾಧನೆಗಳನ್ನು ಮಾಡಿರ್ಬೇಕು. ನಿರಾಶ್ರಿ, ಅವನಿಗೆ ಯಾವ ಆಶ್ರಯನೂ ಬೇಕಾಗಿಲ್ಲ, ಪರಮಾತ್ಮನೇ ಆಶ್ರಯ ಅಂತ ಇಷ್ಟೆಲ್ಲ ಹೇಳ್ಕೊಂಬಂದಿದ್ರು. ಕೊನೆಗೆ ಧ್ಯಾನ ಯೋಗ ಮಾಡೋದಕ್ಕೆ ನಮ್ಮ ಸಿದ್ಧತೆ ಆಗಿಲ್ಲದೆ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಕರ್ಮಯೋಗವನ್ನು ಮಾಡಬೇಕು. ಅದರ ಜೊತೆಗೆ ನಾವು ಧ್ಯಾನ ಯೋಗ ಮಾಡೋದಕ್ಕೆ ಅಷ್ಟೊಂದು ಯೋಗ್ಯತೆ ಇಲ್ಲದೆ ಇದ್ರು ಅಟ್ಲೀಸ್ಟ್ ರಾಮಕೃಷ್ಣ ಪರಮಹಂಸರು ಹೇಳ್ದಂಗೆ ವರ್ಷನೋ 6 ತಿಂಗಳು 3 ತಿಂಗಳು 1 ತಿಂಗಳು ಅಥವಾ 1 ವಾರವೋ 1 ದಿನವೋ ಮೌನವನ್ನು ಆಚರಣೆ ಮಾಡ್ತಾ ಇರಬೇಕು, ಏಕಾಂತದಲ್ಲಿ ಇರಬೇಕು ಅಂತ ಇವೆಲ್ಲ ಹೇಳಿದ್ರು. ಇವೆಲ್ಲ ಪ್ರಿಪ್ರೇಷನ್ಸ್ ನಾವು ಇವಾಗ ಮಾಡ್ಕೊತಾ ಇರಬೇಕು ಅಂತ. ಆಮೇಲೆ ಈ ಗೌರ್ಮೆಂಟ್ನವರಾಗಲಿ ಯಾರೇ ಆಗಲಿ ನಮಗೆ ಕಂಫರ್ಟ್ಸ್ ಬರೋದಕ್ಕೆಲ್ಲ ಮಾಡ್ತಾ ಇದ್ದಾರೆ, ಒಪ್ಕೋಣ. ರಸ್ತೆ ಇರಬೇಕು, ಮತ್ತು ಪಾರ್ಕ್ಗಳು ಕಟ್ಟಬೇಕು, ಬಾವಿ ಇದು ನೀರಿನ ವ್ಯವಸ್ಥೆ ಇರಬೇಕು, ಕರೆಂಟ್ ವ್ಯವಸ್ಥೆ, ಇದೆಲ್ಲ ಒಪ್ಕೋಣ. ಇವೆಲ್ಲ ದೈಹಿಕಕ್ಕೆ ಫಿಸಿಕಲ್ ಕಂಫರ್ಟ್ ಆಯಿತು. ಮತ್ತು ಈ ಬರೀ ಕಂಫರ್ಟ್ನೇ ಕೊಡ್ತಾ ಇದ್ರೆ ಏನು ಮಾಡ್ದಂಗಾಯ್ತು ಅಂತಂದರೆ ಶವಕ್ಕೆ ಅಲಂಕಾರ ಮಾಡ್ದಂಗಾಯ್ತು ಸ್ವಾಮಿ ಅಂತಾರೆ. ಹಾಗಾದರೆ ಮತ್ತೆ ಗೌರ್ಮೆಂಟ್ ಇನ್ನು ಯಾವುದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು? ಬರೀ ಇಷ್ಟಕ್ಕೆ ಕೊಡೋದಲ್ಲ, ಇದು ಫಿಸಿಕಲ್ ಕಂಫರ್ಟ್. ಮತ್ತು ಇನ್ಯಾವುದಕ್ಕೆ ಕೊಡಬೇಕು? ಆ ಒಂದು ದೇಶದಲ್ಲಿ, ಆ ಒಂದು ಊರಿನಲ್ಲಿ, ಆ ಒಂದು ರಾಜ್ಯದಲ್ಲಿ ಪ್ರಜೆಗಳು ಮನಸ್ಸಿನ ಸ್ಥಿತಿ ಹೇಗಿದೆ ಅಂದರೆ ಧರ್ಮಿಷ್ಠರಾಗಿದ್ದಾರಾ, ಧರ್ಮಾತ್ಮರಾಗಿದ್ದಾರಾ, ನ್ಯಾಯ ಧರ್ಮ ನೀತಿಯಿಂದ ನಡ್ಕೊತಾ ಇದ್ದಾರಾ, ಇದಿರಬೇಕು. ಹೇಗಿದೆ ನೋಡ್ರಿ, ಅಲ್ಲಿ ಕಳ್ತನಗಳು ಎಷ್ಟಾಗುತ್ತೆ, ಕೊಲೆಗಳು ಎಷ್ಟಾಗುತ್ತೆ, ಸುಳ್ಳು ಇಂಥವೆಷ್ಟಾಗುತ್ತೆ, ಇವೆಲ್ಲ ಕಡಿಮೆ ಮಾಡಬೇಕು. ಅದಕ್ಕೆ ಏನು ಮಾಡ್ತಾ ಇದೆ ಗೌರ್ಮೆಂಟು? ಆದ್ದರಿಂದ ಇವಾಗ ಹೇಳಬೇಕು ಅಂತಂದರೆ ಸ್ಕೂಲ್ಗಳಲ್ಲಿ ಮಾರಲ್ ಸೈನ್ಸ್ ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಬರೀ ರೋಟಿ ಕಪಡ ಮಕ್ಕಾನ್ ಅಷ್ಟಕ್ಕೆ ಸಂಪಾದನೆ ಮಾಡೋದಕ್ಕೆ ಏನು ವಿದ್ಯೆಗೆ ಬೇಕೋ ಅದು ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ನವ್ರು ಏನು ಮಾಡ್ದಂಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸೊ ಹಿಂದೆ ಗಾಂಧೀಜಿಯವ್ರನ್ನ ಒಂದು ಪ್ರಶ್ನೆ ಕೇಳಿದ್ರು. ಗಾಂಧೀಜಿ ಇದ್ದಾಗ ಯಾವ ಗೌರ್ಮೆಂಟ್ ಬಂದರೆ ಆ ರಾಜ್ಯ ಚೆನ್ನಾಗಿರುತ್ತೆ, ಆ ದೇಶ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಯಾವ ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ನ ಆಳೋರು ಅವರ ಅಂತಃಕರಣ ಹೇಗಿರಬೇಕು ಅಂತ ಕೇಳಿದ್ರು. ಹಾಗೆ ಹೇಗಿರಬೇಕು? ನೆಹರು ಥರ ಅಲ್ಲ, ಇಂದಿರಾ ಗಾಂಧಿ ಥರ ಅಲ್ಲ, ರಾಜೀವ್ ಗಾಂಧಿ ಥರ ಅಲ್ಲ, ಬೇರೆಯವ್ರ ಥರ ಅಲ್ಲ, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ನರೇಂದ್ರ ಮೋದಿ ಇವ್ರು ಹಾಗಿರಬೇಕು ಅಂತ ಹೇಳಿದ್ರು ಅಂತ. ಹಾಗಂದರೆ ಅರ್ಥ ಮನಸ್ಸು ಶುದ್ಧವಾಗಿರಬೇಕು, ಅಲ್ಲಿ ನಾನು ನನ್ನದು ಅನ್ನೋ ಮಮಕಾರ ತುಂಬ ಕಡಿಮೆ ಆಗಿರಬೇಕು, ಮುಕ್ತರಾಗದೇ ಇದ್ದರೆ ಹೋಗಲಿ ಅಂತ ಹೇಳಿದ್ರಂತೆ. ಹಾಗೇ ಬರೀ ಅವ್ರು ಹಾಗಿದ್ದರೆ ಸಾಲದು, ಆ ರಾಜ್ಯದಲ್ಲಿರೋ ಜನಗಳು ಹೇಗಿರಬೇಕು, ಅವರಲ್ಲೂ ಕೂಡ ಇದೇ ಮನೋಭಾವ ಇರಬೇಕು. ಅಂದರೆ ಸರ್ಕಾರದಲ್ಲಿ ಕೆಲಸ ಮಾಡುವಂಥವರೆಲ್ಲ ಆದಷ್ಟು ಅಹಂಕಾರ, ಗರ್ವ, ಲಂಚ, ಮೋಸ, ವಂಚನೆ, ಕಪಟ, ಸುಳ್ಳು ಇಂಥವನ್ನು ಬಿಟ್ಟಿರಬೇಕು, ಜನಗಳು ಹಾಗೆ ಇರಬೇಕು ಅಂತ ಹೇಳಿದರು. ಇದು ತುಂಬ ಇಂಪಾರ್ಟೆಂಟು. ಇಷ್ಟಕ್ಕಾಯ್ತಾ? ಮತ್ತೆ ಸ್ವಾಮಿಗಳು ಇಲ್ಲಿಗೆ ಬಿಡಲಿಲ್ಲ, ಈಗ ನಮ್ಮಿದಕ್ಕೆ ಬಂದ್ರವರು. ಹಾಗಾದರೆ ಅಂಥ ಪ್ರಜೆಗಳಿರಬೇಕಾದ್ರೆ ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ ಏನು ಅಂತ ಹೇಳಕ್ಕೆ ಬಂದಿದ್ದ. ನಾವು ನೋಡ್ರಿ, ನಮ್ಮ ಹೆಣ್ಮಕ್ಕಳಿಗೆ ಹುಡುಗನ್ ನೋಡುವಾಗ ಯಾರಾದರೂ ಕ್ಯಾರೆಕ್ಟರ್ಸ್ ನೋಡ್ತೀವಿ, ಅದು ಸೆಕೆಂಡ್ರಿ ಇಂಪಾರ್ಟೆಂಟ್. ಮತ್ತು ನಾವು ನೋಡೋದೇನು, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಮನೆಗಳಿದೆ ಸ್ವಂತ, ಬಾಡಿಗೆ ಎಷ್ಟು ಬರುತ್ತೆ, ಇವುಗಳನ್ನ ಕೇಳ್ತೀವಿ ಹೊರ್ತು ಆ ಹುಡುಗನ ಗುಣಲೀಲೆಗಳೇನು ಅಂತ ನಾವು ಯಾರಾದರೂ ಚೆಕ್ ಮಾಡ್ತೀವ? ಇದು ನಮಗೆ ಬೇಕಾಗಿರೋದು. ಆದ್ದರಿಂದ ತಂದೆ ತಾಯಿಗಳ ಇಲ್ಲಿವರೆಗೂ ಆಗಿರ್ತೀವಿ, ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು. ತಂದೆ ತಾಯಿಗಳ ನಿಜವಾದ ಕರ್ತವ್ಯ ಏನು ಅಂತಂದರೆ ಬರೀ ಹಣ ಸಂಪಾದನೆ ಮಾಡಿ ಬಿಡೋದಲ್ಲ, ಅದು ಪ್ರಾಣಿಗಳು ಮಾಡುತ್ತೆ. ಆ ತಮ್ಮ ಮರಿಗಳಿಗೆ ಆಹಾರ ಗೀಹಾರ ಶೆಲ್ಟರ್ ಗಿಲ್ಟರ್ ಎಲ್ಲವನ್ನು ಪ್ರೊವೈಡ್ ಮಾಡುತ್ತೆ. ನಾವು ಮಾಡಿದ್ರೆ ಮತ್ತಿನ್ನೇನು ವಿಶೇಷ ಬಂತು ಅಂದರೆ ಇಲ್ಲಿ ವಿದ್ಯೆ ಅಂತಂದ್ರೆ ಏನು ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಗೊತ್ತಿರೋದು 3 ಥರ ವಿದ್ಯೆ ಇದೆ. ಒಂದು ಲೌಕಿಕ ವಿದ್ಯೆ, ರೋಟಿ ಕಪಡ ಮಕ್ಕಾನ್,
ಅದು ಎಲ್ಲರೂ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇರೋದು ಇದೊಂದಕ್ಕೆ, ಲೌಕಿಕ. ವೈದಿಕ ನ್ಯಾಯ, ಧರ್ಮ, ನೀತಿ, ಪಾಪ, ಪುಣ್ಯ, ಪುನರ್ಜನ್ಮ, ಸತ್ರೆ ತಿರ್ಗ ಎಲ್ಲಿಗೆ ಹೋಗ್ತೀವಿ, ಮತ್ತೆ ಹುಟ್ಟು ಬಂದ್ರೆ ಹೇಗೆ ಇದ್ರ ಕಡೆ ಯಾರಪ್ಪ ಗಮನ ಕೊಡ್ತಾ ಇದ್ದಾರೆ? ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ. ನಮ್ಮ ಮಕ್ಕಳಿಗೆ ಈ ವಿಚಾರನ ತಿಳಿಸ್ಕೊಡ್ತಾ ಇದ್ದೀವಾ? 8ನೇ ವರ್ಷಕ್ಕೆ ಅವ್ರನ್ನ ಉಪನಯನ ಮಾಡಿ ಅವ್ರಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ, ಅದೆಲ್ಲ ಬೇಡ. ಹೋಗ್ಲಿ ಸ್ವಲ್ಪ ದೇವ್ರ ಪೂಜೆ ಮಾಡೋದು ಬೇಡ. ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡೋದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು ಎಲ್ಲ ಹೋಗ್ಬಿಟ್ಟಿದೆ ಇವಾಗ. ನಾನು MSc, ನಮ್ಮಪ್ಪ BSc. ನಮ್ಮಪ್ಪನೇ ನನ್ನ ಕಾಲಕ್ಕೆ ನಮಸ್ಕಾರ ಮಾಡಲಿ ಇನ್ನೂ ಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ. ಆದ್ರಿಂದ ಇನ್ನ ಲೌಕಿಕ, ವೈದಿಕ, ಪಾರಮಾರ್ಥಿಕ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಈ ಒಂದು ಪಾರಮಾರ್ಥಿಕ ವಿದ್ಯೆ ಇದನ್ನ ಯಾರು ಕೊಡೋರು? ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಏನು ಕೊಡ್ತಾರೆ? ಆದ್ದರಿಂದ ಸ್ವಾಮಿಗಳು ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ತಂದೆ ತಾಯಿಗಳು, ಪೇರೆಂಟ್ಸು ನಿಜವಾಗ್ಲೂ ಮಾಡಬೇಕಾಗಿರೋದು ಇದು ಮುಖ್ಯವಾದ ಕರ್ತವ್ಯ, ಹಣ ಕೂಡಿಡೋದಲ್ಲ. ಆದ್ದರಿಂದ ಇವನ್ನ ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ನಾವು ಏನು ಮಾಡಬೇಕು? ಒಳ್ಳೆ ಬುದ್ಧಿಯನ್ನು ಕೊಡುವಂತ ಭಗವಂತನಲ್ಲಿ ಕೇಳೋದು ಹೇಳ್ಕೊಡ್ಬೇಕು. ನಮಗೆಲ್ಲ ಹೇಳ್ಕೊಡ್ತಾ ಇದ್ರೆ ಹಾಗೆ. ಈಗ ಯಾರು ಹೇಳ್ಕೊಡ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ. ಒಳ್ಳೆ ವಿದ್ಯಾ, ಬುದ್ಧಿ ಇವುಗಳನ್ನ ಕೊಡಪ್ಪ ಅಂತ ಹೇಳ್ತಾ ಇದ್ರು. ಬೆಳಿಗ್ಗೆ ಎದ್ದಾಗ ನಾವು ಬಲಗಡೆ ಎದ್ದು ನಮಸ್ಕಾರ ಮಾಡಿಕೊಂಡು ಹೇಳಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ಕೆಳಗಡೆ ಕಾಲಿಡುವಾಗ ಭೂತಾಯಿ ನೀನು ಎಷ್ಟೊಂದು ಸಹಾಯ ಮಾಡ್ತಾ ಇದ್ಯಮ್ಮ, ನೀನು ಎಷ್ಟೊಂದು ಕರುಣಾಮಯಿ, ನಾನು ಕ್ಷಮಿಸಮ್ಮ, ಮತ್ತೆ ನನಗೆ ನಿನ್ನ ಥ್ಯಾಂಕ್ಸ್ ಹೇಳಿ. ಹೊರಗಡೆ ಬಂದರೆ ಸೂರ್ಯನಿಗೊಂದು ಥ್ಯಾಂಕ್ಸ್ ಹೇಳಿ, ಅಗ್ನಿದೇವನಿಗೆ, ಜಲದೇವನಿಗೆ, ಪಂಚಭೂತಗಳನ್ನ ಅಪ್ರಿಷಿಯೇಟ್ ಮಾಡಿ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ರಿ, ನಮಸ್ಕಾರ ಹೇಳಿದೆ. ಇವನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಇವಾಗ? ಆದ್ದರಿಂದ ಆಮೇಲೆ ಒಳ್ಳೆ ದಾನ ಧರ್ಮಗಳು ಮಾಡೋದು, ಮತ್ತೆ ಜನಗಳೆಲ್ಲ ಸೇವೆ ಮಾಡೋದು, ಇಂಥವೆಲ್ಲ ಹೇಳ್ಕೊಡ್ಬೇಕು. ಮತ್ತೆ ಒಳ್ಳೆ ಅಭ್ಯಾಸವನ್ನು ಇಟ್ಕೋಬೇಕು. ಅಂದರೆ ರಾಮಾಯಣ, ಮಹಾಭಾರತ, ಪುರಾಣಗಳು ನೋಡೋದು, ಓದೋದು, ಮತ್ತೆ ಈ ಒಳ್ಳೆ ಈ ಭಗವದ್ಗೀತೆನೋ ಉಪನಿಷತ್ತಿಂಥವನ್ನು ಓದೋದು, ಅಧ್ಯಯನ ಮಾಡೋದು, ಶ್ಲೋಕಗಳನ್ನ ಹೇಳ್ಕೊಡೋದು, ಇಂಥವೆಲ್ಲ ಹೇಳ್ಕೊಡ್ಬೇಕು. ನನಗನ್ಸುತ್ತೆ ಅಮೇರಿಕಾದಲ್ಲಿ ನೋಡಿದ್ರೆ ಇವುಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲಿ. ನಾನು ಪ್ರಶ್ನೆ ಕೇಳಿದೆ ಅಲ್ಲಿ, ಇವ್ರು ಯಾಕೆ ಇಷ್ಟೊಂದು ದೇವರು, ದಿಂಡ್ರು, ಸಂಗೀತ ಇಂಥವೆಲ್ಲ ತುಂಬ ಜಾಸ್ತಿ ಹಚ್ಕೊಂಡಿದ್ದಾರಲ್ಲ ಅಂತ. ಅಲ್ಲಿ ಬೇರೆದೇನು ಸಿಗೋದಿಲ್ಲ. ಸಿಗದೇ ಇದ್ದಾಗ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಯಾರೋ ಹೇಳ್ತಾ ಇದ್ರು. ಇನ್ನು ನಮ್ಮಲ್ಲಿ ಅದು ಬಂದಿಲ್ಲ. ಅಲ್ಲಿ ನೋಡ್ರಿ ಬೇಕಾದ್ರೆ ಭಗವದ್ಗೀತೆ ಮತ್ತು ಆ ಶ್ಲೋಕಗಳು, ಈ ಶ್ಲೋಕಗಳು ಹೇಳೋದು ಎಲ್ಲ ಮಾಡ್ತವ್ರು ಅವರು. ನಾವು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಂತ ಅಭ್ಯಾಸ ಇಟ್ಕೋಬೇಕು. 8ನೇ ವರ್ಷಕ್ಕೆ ಉಪನಯನ ಮಾಡಬೇಕು, ಈ ಥರದ್ದೆಲ್ಲ. ಆದ್ದರಿಂದ ಮಕ್ಕಳಿಗೆ ಅಧ್ಯಾತ್ಮ ವಿದ್ಯೆಯ ಸವಿ, ಅದರ ಒಂದು ಆಸಕ್ತಿ ಬರೋ ಹಾಗೆ ತಂದೆ ತಾಯಿಗಳು, ಗುರು ಹಿರಿಯರು ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಪೈಪೋಟಿ ಪ್ರಪಂಚ ಮಾಯವಾಗಿಬಿಡುತ್ತೆ. ಆಗ ಎಲ್ಲಿ ನೋಡಿದ್ರು ಇವಾಗ ಪೈಪೋಟಿಯಿಂದ ಹಾಳಾಗಿ ಹೋಗ್ತಾ ಇದೆ. ಅವನಲ್ಲಿ ಅಷ್ಟು ಬಿಲ್ಡಿಂಗ್ ಇದೆ, ನನ್ನ ಹತ್ರ ಇಲ್ಲ. ಕಟ್ಕೊಂಡು ಏನು ಮಾಡಬೇಕು? ನಮಗೆ ಬೇಕಾಗಿರೋದು 6-3 ಸತ್ರೆ ಅಷ್ಟೇ ಬೇಕಾಗಿರೋದು. ಇಷ್ಟಕ್ಕೆ ನಾವು ಇಷ್ಟು ಸಾಯ್ಬೇಕಾ ಅನ್ಸುತ್ತೆ. ರೋಟಿ ಕಪಡ ಮಕಾನ್ಗೆ ಎಷ್ಟು ಸಂಪಾದನೆ ಮಾಡಬೇಕು? ಅದ್ರ ಬದಲು ನಾವು ಸ್ವಲ್ಪ ಈ ದೇವ್ರ ಚಿಂತನೆ ಮಾಡಿದ್ರೆ ನಮ್ಮ ಜೊತೆನಲ್ಲಿ ಬರೋದು ಇದೆ. ಯಾವ ತಂದೆ ತಾಯಿ, ಹೆಂಡತಿ, ಮಕ್ಕಳು ನಾನು ಸಂಪಾದನೆ ಮಾಡಿರೋ ಆಸ್ತಿ ಪಾಸ್ತಿ ಯಾವುದು ಬರೋಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ಹಾಗೆ ಮಾಡಿದ್ರೆ ಏನಾಗುತ್ತೆ? ಎಲ್ಲರ ಪ್ರಪಂಚ ನಾವು ಇವಾಗ ಹೇಳ್ದಂಗೆ ಕಾಮರಾಜ್ಯ ಹೋಗಿ ರಾಮರಾಜ್ಯ ಬರುತ್ತೆ, ದುಃಖ ಪ್ರಪಂಚ ಹೋಗಿ ಆನಂದ ಪ್ರಪಂಚವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಯಾಜ್ಞವಲ್ಕ್ಯ ಮಹರ್ಷಿಗಳಿದ್ದರು, 2 ಹೆಂಡತಿದ್ದರು. ಅವ್ರು ಏನು ಮಾಡ್ತಾರೆ? ಅವರು ವಿದ್ವತ್ ಸನ್ಯಾಸ ಅಥವಾ ಮುಕ್ತರ ಆಗ್ಬಿಟ್ಟಿದ್ದಾರೆ. ಸನ್ಯಾಸ ದೀಕ್ಷೆ ತಗೋಬೇಕು ಅಂತ. ಯಾತಕ್ಕೆ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಈ ವಿದ್ಯೆಯನ್ನು ಕಲಿಸ್ಬೋದು ಅಂತ ಅವ್ರ ದೃಷ್ಟಿ. ಆಗ ತಮ್ಮ 2 ಹೆಂಡತಿಯರನ್ನ ಕರೆದು, ನನ್ನ ಆಸ್ತಿಯನ್ನ ನಿಮ್ಮಿಬ್ಬರಿಗೂ ಸಮಪಾಲು ಮಾಡ್ತಾ ಇದ್ದೀನಿ, ನೀವಿಬ್ಬರು ಸುಖವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಹಿರಿಯ ಹೆಂಡತಿಯಾದ ಮೈತ್ರಿ, ಅವಳು ವಿವೇಕಿ, ಸತ್ವಗುಣಿ. ಅವಳು ಕೇಳ್ತಾಳಂತೆ, ಸ್ವಾಮಿ ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ, ಆಗಿನ ಕಾಲದಲ್ಲಿ ಶ್ರೀಮಂತ,
ಇಷ್ಟೆಲ್ಲ ಇದ್ರೂ ಕೂಡ ಇವುಗಳನ್ನೆಲ್ಲ ಬಿಟ್ಟು ನೀವು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಇದಕ್ಕಿಂತ ಹೆಚ್ಚಿಂದ ಏನೋ ಇರಬೇಕಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಕೇಳ್ತಾಳೆ, ನೀವು ಕೊಡೋ ಈ ಹಣದ ಭಾಗದಿಂದ ನನಗೆ ಅಮೃತತ್ವ ಸಿಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಿಗೋದಿಲ್ಲ. ಇವುಗಳಿಂದ ನೀನು ಫಿಸಿಕಲ್ ಕಂಫರ್ಟ್ ಕೂಡ ಹಾಕೋಬಹುದು, ಸ್ವಲ್ಪ ಶರೀರಕ್ಕೆ ಬೇಕಾಗಿರೋ ಹಾಯಿವಾಗಿರೋದಕ್ಕೆ ಮಾಡ್ಕೋಬಹುದೇ ಹೊರತು ಮನಸ್ಸಿಗೆ ಸಮಾಧಾನನೂ ಕೊಡುತ್ತೆ ಅಂತ ಹೇಳಕ್ ಬರಲ್ಲ. ಆದ್ರಿಂದ ಅಂತ ಹೇಳಿದ ತಕ್ಷಣ ಅವಳು ಏನು ಹೇಳ್ತಾಳೆ, ಅವಳು ವಿವೇಕಿ ಅಂತಂದ್ರೆ ಇದು ವಿವೇಕರಾಗಿರ್ಬೇಕು. ಹಾಗಾದ್ರೆ ನನಗೆ ಈ ಭಾಗವೂ ಬೇಡ, ನನ್ನ ತಂಗಿಯಾದ ಅವಳು ಕೊಟ್ಬಿಡಿ, ನೀವು ನನಗೆ ಈ ನೀವು ಹೋಗ್ತಾ ಇರೋ ಜಾಗದಲ್ಲಿ ಕರ್ಕೊಂಡೋಗಿ, ಅಥವಾ ನೀವು ಏನು ತಿಳ್ಕೊಂಡಿದ್ದೀರೋ ನನಗೆ ಅದನ್ನು ಬೋಧನೆ ಮಾಡಿ ಅಂತ ಕೇಳ್ತಾಳೆ. ಆಗ ಅವರು, ನೋಡ್ರಿ ಚೆನ್ನಾಗಿ ತಿಳ್ಕೊಬೇಕು, ನಾವು ಹಣದಿಂದ ಹ್ಯಾಪಿನೆಸ್ ಕೊಂಡ್ಕೊಳಕ್ಕಾಗಲ್ಲ, ಪೀಸ್ ಕೊಂಡ್ಕೊಳಕ್ಕಾಗಲ್ಲ. ಎಲ್ಲಾದರೂ ಮಾಲ್ಗೆ ಹೋಗ್ಬಿಟ್ಟು 1 ಕೋಟಿ ಕೊಡ್ತೀನಿ, 1 kg ಹ್ಯಾಪಿನೆಸ್ ಕೊಡಿ, ಪೀಸ್ ಕೊಡಿ ಕೇಳಿ ನೋಡೋಣ, ನೆವರ್. ರಮಣ ಮಹರ್ಷಿಗಳ ಆಶ್ರಮದಲ್ಲಿದ್ದಾಗ ಫಾರಿನರ್ಸ್ ಎಲ್ಲ ಬಂದಿರ್ತಾ ಇದ್ರು, ಕಷ್ಟಪಟ್ಕೊಂಡು ಕೂತ್ಕೊತಾ ಇದ್ರು, ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ನೆಲದ ಮೇಲೆ ಕೂತ್ಕೋಬೇಕು. ಅವ್ರನ್ನ ಕೇಳ್ತಾ ಇದ್ದೆ, ವೈ ಯು ಪೀಪಲ್ ಕಮ್ ಹಿಯರ್, ಯು ಆರ್ ಸೋ ರಿಚ್ ಅಂಡ್ ಯು ಹ್ಯಾವ್ ಸೋ ಫಿಸಿಕಲ್ ಕಂಫರ್ಟ್ಸ್ ಅಂಡ್ ಎವ್ರಿಥಿಂಗ್ ಅಂತ. ಅವ್ರು ಹೇಳ್ತಾ ಇದ್ರು, ವಿ ವಾಂಟ್ ಪೀಸ್. ಎಲ್ಲಿದೆ ಪೀಸ್? ಹಣದಲ್ಲಿ ಇದೆಯಾ? ನೆಕ್ಕೋಬೇಕಷ್ಟೇ ಅದು. ಆದ್ರಿಂದ ಅದರಲ್ಲಿ ಇಲ್ಲ ಅಂತ ಆಯ್ತು. ಆದ್ರಿಂದ we cannot purchase happiness and peace from the money, and we cannot purchase, of course we can purchase drugs but not health ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಔಷಧಿ ಕೊಂಡ್ಕೋಬಹುದು, ನಿಮ್ಮ ಆರೋಗ್ಯ ಸಂಪಾದನೆ ಮಾಡ್ರಿ ನೋಡೋಣ, ಇಲ್ಲ. ಅದೇ ರೀತಿ ನಾವು ಹಣದಿಂದ ಏನು ಸಂಪಾದನೆ ಇಂಥವು ಸಿಗುತ್ತೆ ಅಷ್ಟೇ, ಹೊರಗಡೆದು ಆ ಥರ. ಆಮೇಲೆ ನಮಗೆ ಕ್ಯಾನ್ ಯು ಪರ್ಚೇಸ್ ಸೌಂಡ್ ಸ್ಲೀಪ್? ನೋ. ಎಷ್ಟೋ ಜನಕ್ಕೆ ನಿದ್ದೆ ಬರೋದಿಲ್ಲ, ಆದರೆ ನಮ್ಮ ಮಲಕ್ಕೊಳ್ಳೋ ಕೊಠಡಿ AC ಗೀಸಿ ಎಲ್ಲ ಮಾಡಿ ಅದಕ್ಕೆ ಬೇಕಾದಷ್ಟು ಕಂಫರ್ಟ್ಸ್ ಕೂಡ ಹಾಕಿರ್ಬೋದು. ಎಲ್ಲಿ ನಿದ್ದೆನ ಪರ್ಚೇಸ್ ಮಾಡ್ರಿ ನೋಡ, ಬರೋದಿಲ್ಲ. ಯಾಕೆ? ಮನಸ್ಸು ಸಂತೋಷ ಇಲ್ಲ, ಹಣ ಇದೆ, ನೆಕ್ಕೋಬೇಕಾ ಅನ್ಸುತ್ತೆ ಒಂದೊಂದು ಸರಿ ಅಲ್ವಾ? ಇವುಗಳು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಕೆ ಹೆಂಡತಿ ಹೇಳ್ತಾಳೆ. ಆಗ ಆ ಯಜ್ಞವಲ್ಕರು ಆಕೆಗೆ ಬೋಧನೆ ಮಾಡ್ತಾರೆ. ಏನ್ ಗೊತ್ತಾ? ಆತ್ಮಾವ ಅರೆ ದ್ರಷ್ಟವ್ಯೋ, ಎಲೈ ಮೈತ್ರೇಯಿ, ಆತ್ಮಾವ ಅರೆ ದ್ರಷ್ಟವ್ಯೋ, ಆತ್ಮಾವ ಅರೆ ಮಂಥವ್ಯೋ, ನಿಧಿಧ್ಯಾಸಿತವ್ಯೋ ಅಂತ ಹೇಳ್ತಾರೆ. ನೋಡು, ಆತ್ಮನ್ ನಾವು ತಿಳ್ಕೋಬೇಕಾದ್ರೆ ನಾನು ನಿಜವಾದ ಸ್ವರೂಪವನ್ನ ಶ್ರವಣ ಮಾಡಬೇಕು, ಆತ್ಮನನ್ನೇ ಶ್ರವಣ ಮಾಡಬೇಕು, ಮನನ ಮಾಡಬೇಕು. ನಿಧಿಧ್ಯಾಸನ ಅಂದ್ರೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇರೋದು ಅಂತ ಅಲ್ಲಿ ಬಂದಿದೆ. ಆದ್ರಿಂದ ನಾವು ಇವುಗಳ ಕಿವಿ ಕೊಡಬೇಕು. ಪರಮಾತ್ಮರ ವಿಚಾರವನ್ನ ಮಾಡ್ತಾ ಅವನ ಚಿಂತನೆಯಲ್ಲಿ ನಾವು ಕಾಲ ಕಳೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನು ನಮ್ಮ ಗುರಿಯಾಗಿ ಇಟ್ಕೋಬೇಕು, ಲಕ್ಷ್ಯದಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬರ ಜೀವನದ ಗುರಿ ಇದಾಗಬೇಕು. ಆದರೆ ನಮ್ಮಲ್ಲಿ ಯಾರಿಗೂ ಈ ಗುರಿನೇ ಇಲ್ಲ. ನಾವು ಶಾಸ್ತ್ರ ಕೇಳಕ್ಕೂ ರೆಡಿ ಇಲ್ಲ. ಕೇಳ್ತಾರೆ ತಾನೇ ಇದು ಗೊತ್ತಾಗಬೇಕಾದ್ರೆ. ಆದ್ರಿಂದ ದಿನವಾದರೂ ಸ್ವಲ್ಪ ಹೊತ್ತಾದರೂ ಪರಮಾತ್ಮನ ಚಿಂತನೆ ಮಾಡೋದು. ಈಗ ನಾವು ಮಾಡ್ತಾ ಇದ್ದೀವಲ್ಲ, ಭಗವದ್ಗೀತೆ ಶ್ಲೋಕಗಳು ಹೇಳ್ಕೊಡೋದು, ಲಲಿತ ಸಹಸ್ರನಾಮನೋ ವಿಷ್ಣು ಸಹಸ್ರನಾಮನೋ ಹೇಳ್ಕೊಡೋದು, ಮತ್ತೆ ಆದಷ್ಟು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಏನೋ 1-5 ನಿಮಿಷ ಹೇಳ್ಬಿಡೋದು. ಪೂಜೆ ಅಂತಂದ್ರೆ ಆ ಕಡೆ ಊದ್ ಕಡ್ಡಿ ಹಿಂಗೆ ಅಂದ್ಬಿಟ್ಟು ಗಣಪತಿ ಹೊಟ್ಟೆ ಹಿಂಗೆ ತಿವಿದ್ಬಿಟ್ಟು ಅಲ್ಲಿ ಸಿಕ್ಸ್ಬಿಟ್ರೆ ಪೂಜೆ ಆಗೋದಿಲ್ಲ. ಅದ್ರ ಜೊತೆಗೆ ನಾವು ಜೀವನದಲ್ಲಿ ಹೇಗೆ ನಡ್ಕೊಂತೀವಿ, ಧರ್ಮದಿಂದ ನಡ್ಕೊಂತೀವ, ಯಮ ನಿಯಮಗಳನ್ನ ಪಾಲನೆ ಮಾಡ್ತೀವ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆದ್ರಿಂದ ಇದು ಈ ಲೋಕ ಅಂತಂದ್ರೆ ಇದು ಜೀವನ ಅನ್ನೋದು ಒಂದು ದೊಡ್ಡ ನದಿ ಪ್ರವಾಹ ಇದ್ದಂಗೆ. ಇದು ಸುಮ್ಮನೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ನಾವು ಸುಮ್ಮನೆ ಅದರ ಜೊತೆನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಆ ನದಿ ಎಲ್ಲಿ ಹೋಗುತ್ತೋ, ಅದು ಎಲ್ಲಿ ಬೆಟ್ಟದ ಮೇಲಿಂದ ಧುಮುಕಿ ಹಾಳಾಗೋಗುತ್ತೋ ಗೊತ್ತಿಲ್ಲ. ಅದೇ ನದಿನಲ್ಲಿ ಒಂದು ಮರದ ದಿಂಬಿನೋ ಒಂದು ಹಲಗೆನೋ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಹಿಡ್ಕೊಂಡು ನಾವು ಹಾಗೇ ದಡ ಮುಟ್ಟಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಈ ಪ್ರಪಂಚದಲ್ಲಿ ಈ ಪ್ರಪಂಚ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಭವರೋಗ ಅಂತಾರೆ. ಇಲ್ಲಿ ನಾವು
ಪರಮಾತ್ಮ ಅನ್ನೋ ಅವನ ಒಂದು ಆಧಾರ ಇಟ್ಕೊಂಡು ನಾವು ಪ್ರಪಂಚನೂ ಮಾಡ್ತಾ ಆದಷ್ಟು ಪರಮಾತ್ಮನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ 41ನೇ ಚಾಪ್ಟರು ಯೋಗಾಭ್ಯಾಸ ಕ್ರಮ. ಇದು 6ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ 15ನೇ ಶ್ಲೋಕವರೆಗೂ ಹೇಳ್ತಾ ಹೋಗ್ತಾರೆ. ಇದನ್ನು ನೋಡೋಣ ಇವಾಗ. ಈಗ ಆ ಧ್ಯಾನವನ್ನು ಹೇಗೆ ಮಾಡಬೇಕು? ಯೋಗ ಅಂತಂದರೆ ಇಲ್ಲಿ ಧ್ಯಾನ ಯೋಗ, ಕರ್ಮಯೋಗ ಅಲ್ಲ, ಭಕ್ತಿ ಯೋಗ ಅಲ್ಲ. ಯಾಕೆಂದರೆ ಇದು ಧ್ಯಾನಕ್ಕೆ ಸಂಬಂಧಪಟ್ಟಿರೋದು. ಯೋಗಾಭ್ಯಾಸ ಕ್ರಮ ಅಂತಿದೆ, ಧ್ಯಾನ ಯೋಗದ ಕ್ರಮ ಅಂತ. ಈಗ ನಮಗೆ ಧ್ಯಾನ ಅಂತಂದರೆ ಏನು ಅಂತ ಅರ್ಥ ಆಯ್ತು ಸ್ವಲ್ಪ ಆದರೂ. ನಾವು ತಿಳ್ಕೊಂಡಿರೋ ಧ್ಯಾನ ಅಲ್ಲ, ಇದು ವಸ್ತುತಂತ್ರವಾದ ಧ್ಯಾನ ಅಂತ ಗೊತ್ತಾಯಿತು. ಈಗ ಅವುಗಳಿಗೆ ಕೆಲವು ಹೊರಗಡೆ ಮತ್ತು ಒಳಗಡೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನೋಡ್ರಿ, ಇನ್ನೂ ಪ್ರಿಪ್ರೇಷನ್ಸ್ ಬಿಟ್ಟಿಲ್ಲ. ಈಗ ಧ್ಯಾನ ಯೋಗಕ್ಕೆ ಮುಖ್ಯವಾಗಿ ಆಸನ ಮತ್ತು ಆಹಾರಾದಿಗಳು. ಆಸನ ಅಂತಂದರೆ ನನ್ನ ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಆ ಸೀಟ್ ಅಂತಿರುತ್ತಲ್ಲ, ಎಲ್ಲಿ ಹಾಕ್ಕೋಬೇಕು, ಹೇಗೆ ಹಾಕ್ಕೋಬೇಕು, ಮತ್ತು ಆಹಾರಾದಿಗಳು ನಾನು ಏನು ತಗೋಬೇಕು, ಇವುಗಳನ್ನ ಹೇಳ್ತಾ ಬರ್ತಾರೆ. ಆಹಾರ ಅಂದಿದ ತಕ್ಷಣ ಇಲ್ಲಿ ಬರೀ ನಾವು ತಿನ್ನೋ ಆಹಾರ ಮಾತ್ರ ಅಲ್ಲ, ನಾನು ಇಂದ್ರಿಯಗಳಿಂದ ಏನೇನು ನೋಡ್ತೀನೋ, ಕೇಳ್ತೀನೋ, ಮೂಸ್ತೀನೋ ಎಲ್ಲವೂ ಕೂಡ ಆಹಾರವಾಗುತ್ತೆ. ನನ್ನ ಶರೀರದ ಒಳಗಡೆ ಏನು ತಗೊತೀನೋ ಅದು ಆಹಾರ, ಹೀಗೆ ತಗೋಬೇಕು ಅಂತ. ಈಗ ಮೊಟ್ಟ ಮೊದಲನೆಯದಾಗಿ ಆಸನದ ವಿಚಾರ. ನಾವು ಕೂತ್ಕೊಳ್ಳೋ ಸ್ಥಾನ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಿನ ಯೋಗಶಾಸ್ತ್ರದಲ್ಲಿ ಆಸನ ಅಂದಿದ ತಕ್ಷಣ ನಮಗೆ ನೆನಪು ಬರೋದು ಯೋಗಾಸನ. ಅಲ್ಲಿ ಪಾತಂಜಲ ಯೋಗ ಸೂತ್ರದಲ್ಲಿ ಆಸನ ಅಂತಂದರೆ ಏನು ಹೇಳ್ತಾರೆ ಅವರು? ಸೂರ್ಯ ನಮಸ್ಕಾರ, ಸ್ವಸ್ತಿಕಾಸನ, ಆಮೇಲೆ ಪದ್ಮಾಸನ, ಆಮೇಲೆ ಸುಖಾಸನ, ವಜ್ರಾಸನ, ಸಿದ್ಧಾಸನ ಅಂತ ಹಿಂಗೆಲ್ಲ ಆಸನಗಳು ಹೇಳ್ತಾರೆ. ಆದರೆ ಮತ್ತೆ ನಮ್ಮಲ್ಲಿ ಒಂದು ಸಾವಿರಾರು ಆಸನಗಳಿದೆ. ಗೋಮುಖಾಸನ, ಆಮೇಲೆ ವೃಕ್ಷಾಸನ, ಸಿಂಹಾಸನ, ಹಿಂಗೆಲ್ಲ ಇದೆ. ಹೇಳಬೇಕು ಅಂದರೆ ಪಾತಂಜಲಗಳ ಯೋಗ ಸೂತ್ರದ ಪ್ರಕಾರ ಅವರು ಇವು ಯಾವ ಆಸನವನ್ನೂ ಹೇಳಿಲ್ಲ. ಈವನ್ ಸೂರ್ಯ ನಮಸ್ಕಾರ ಅವರು ಹೇಳಿಲ್ಲ. ಮತ್ತು ಪಾತಂಜಲ ಯೋಗ ಸೂತ್ರದಲ್ಲಿ ಏನು ಹೇಳಿದ್ದಾರೆ ಸ್ವಾಮಿ ಆಸನದ ಬಗ್ಗೆ? ಫಸ್ಟ್ ಅವರ ಆಸನ ಹೇಳೋಕ್ಕೆ ಮೊದಲು ಯಮನಿಯಮ ಹೇಳಿದ್ರು. ಇಂಪಾರ್ಟೆಂಟ್ ನೋಡ್ರಿ. ಫಸ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಾನೊಂದು ಕಾರ್ ತೊಗೊಂಡು ಕಲ್ತ್ಕೊಂಡ ಮೇಲೆ ಹೋಗಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರಬೇಕು. ಹಾಗೆ ನಾನು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೋಬೇಕು. ಯಮನಿಯಮಗಳು ಅವೆಲ್ಲ ಗೊತ್ತಿದೆ. ಹಾಗೆ ಅವರು ಅದನ್ನು ಹೇಳಾದ್ಮೇಲೆ ಆಸನಕ್ಕೆ ಬಂದರು. ಆಸನ ಅಂತಂದರೆ ಏನು? ಅವ್ರು ಹೇಳಿದ್ದು ಡೆಫಿನೇಷನ್ನು ಸ್ಥಿರ ಸುಖ ಆಸನ. ಅವರ ಪ್ರಕಾರ ಇಷ್ಟೇ. ಆಸನ ಹೇಗಿರಬೇಕು? ಸ್ಥಿರವಾಗಿರಬೇಕು. ಅಂದರೆ ಅಲ್ಲಾಡ್ತಾ ಇದ್ದಂಗೆ ಇರಬಾರ್ದು. ಒಂದು ಕಡೆ ಕೂತ್ಕೊಟ್ರೆ ಒಳ್ಳೆ ಕಂಬದ ಥರ ಇರಬೇಕು, ವಿಗ್ರಹ ಥರ ಇರಬೇಕು. ಅದು ಸ್ಥಿರವಾಗೇನೋ ಇರ್ತೀನಿ, ಒಳಗಡೆ ಅಲ್ಲೋಲ ಕಲ್ಲೋಲವಾಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ, ಅಯ್ಯಯ್ಯೋ ಅಂತ ಗೋಳಾಡ್ತಾ ಇರುತ್ತೆ. ಹಂಗಿರಬಾರ್ದು. ಸ್ಥಿರ ಸುಖವಾಗಿರಬೇಕು. ಅದನ್ನು ಆಸನ ಅಂತ ಕರೀತಾರೆ. ಇಂಥದ್ದು ಯಾವುದಪ್ಪ ಆಸನ? ಅದಕ್ಕೋಸ್ಕರನೇ ಧ್ಯಾನಕ್ಕೋಸ್ಕರ ನಾವು ಕೂತ್ಕೊಳ್ಳೋ ಆಸನಗಳನ್ನ ಆಸನ ಅಂತ ಕರೀತಾರೆ. ಇದು ಆಸನ. ಪ್ರಾಣಾಯಾಮ ಎಲ್ಲ ಹೇಳಿದ್ವಿ. ಹಾಗೆ ಅದಕ್ಕೋಸ್ಕರ ಇವೆಲ್ಲ ಹಠಯೋಗಕ್ಕೆ ಸಂಬಂಧಪಟ್ಟಿರೋದು. ನಾವು ಮಾಡ್ತೀವಲ್ಲ ಇವಾಗ, ಇವೆಲ್ಲ ಹಠಯೋಗ. ಪಾತಂಜಲಿಗಳು ಇರಲಿ, ನಮ್ಮ ಪ್ರಸ್ಥಾನತ್ರಯದಲ್ಲಿ ಹಠಯೋಗ ಎಲ್ಲೂ ಹೇಳಿಲ್ಲ. ಈವನ್ ಪಾತಂಜಲಿಗಳು ಕೂಡ ಹಠಯೋಗವನ್ನು ಹೇಳಿಲ್ಲ. ಅವ್ರ ಪ್ರಕಾರ ಸ್ಥಿರ ಸುಖ ಆಸನ. ಯಾವುದದು ಸ್ಥಿರ ಸುಖ ಆಸನ ಅಂದರೆ ದೇವ್ರನ್ನ ಚಿಂತನೆ ಮಾಡೋ ಆಸನವೇ ಸ್ಥಿರ ಸುಖ ಆಸನ ಅಂತಾರೆ. ನಮಗೆ ಧ್ಯಾನಕ್ಕೆ ಅಂಥ ಆಸನ ಆಗಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಆಸನವನ್ನು ಅಭ್ಯಾಸ ಮಾಡ್ಕೋಬೇಕು. ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದಲ್ಲ ಇದು. ಧ್ಯಾನ ಮಾಡಬೇಕಾದ್ರೆ ಓಡಾಡ್ತಾ ನಿಂತ್ಕೊಂಡು ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ನೀವು ನಿಂತ್ಕೊಂಡ್ರೆ ಅದು ಒಂದು ಕ್ರಿಯೆ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಇರಬೇಕಾಗುತ್ತೆ ನಿಂತ್ಕೊಂಡಿದ್ರೆ. ನೀವು ಕೂತ್ಕೊಂಡ್ರೆ ಇರೋದಿಲ್ಲ. ಹಾಗೆ ಯಾಕೆ ಹೇಳ್ತೀರಿ ಸ್ವಾಮಿ? ಕೂತ್ಕೊಂಡು ಯಾಕೆ? ಮಲ್ಕೊಂಡ್ಬಿಟ್ರೆ ಅದು ಇರಲ್ವೇ? ಕೂತ್ಕೊಳ್ಳೋ ಅಂತ ಕ್ರಿಯೆನೂ ಇರಲ್ವೇ ಅಂತಂದರೆ ನಿದ್ದೆಗೆ ಹೋಗ್ಬಿಡ್ತೀವಿ. ನೀವು ಮಾಡ್ಬೋದು ಬೇಕಾದರೆ ಮಲ್ಕೊಂಡು ಕೂಡ. ಹೇಳಬೇಕು ಅಂತಂದರೆ ಮಲ್ಕೊಂಡು ಮಾಡಬೇಕಾದ್ರೆ ನಿಮ್ಗೆ ನಿದ್ದೆ ಬರಬಾರ್ದು.
ನಮ್ಗೆ ಹಾಸಿಗೆ ನೋಡಿದ ತಕ್ಷಣ ನಿದ್ದೆ ಬರುತ್ತೆ, ಅದಾಗಬಾರ್ದು ಅಂತ ಹೇಳ್ತೀವಿ. ಆದ್ರಿಂದ ಸ್ಥಿರ ಸುಖಾಸನ ಅಂತ ಹೇಳಿದೆ. ಹಾಗೆ ನಾವು ಮಾಡೋ ಧ್ಯಾನ, ಇದಕ್ಕೆ ನಮ್ಮ ಅರುಣ ಮಾತಾಜಿಯವರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಒಂದು ಆಸನದಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಮಾಡ್ರಿ. ಅದು ಸುಖಾಸನನೇ ಬೆಟ್ರು. ಯಾಕೆ ನಮ್ಮೆಲ್ರಿಗೂ ಅಭ್ಯಾಸ ಇರೋದೇ. ಈವನ್ ವಜ್ರಾಸನ, ಪದ್ಮಾಸನ ಇವೆಲ್ಲ ಕಷ್ಟ ಇವೆ. ಆದ್ದರಿಂದ ಸುಖಾಸನ ನಾವು ಓದುವಾಗ ಕೂತ್ಕೊಳ್ಳೋದು, ಕೆಳಗಡೆ ಕೂತ್ಕೊಳ್ಳುವಾಗ, ಊಟ ಮಾಡುವಾಗ ಅದು ತಪ್ಪು ಹೋಗ್ಬಿಟ್ಟಿದೆಯಲ್ಲ ಸ್ವಾಮಿ, ಇವಾಗ ಎಲ್ಲ ಟೇಬಲ್ ಸಿಸ್ಟಮ್ ಬಂದ್ಬಿಟ್ಟಿದೆ, ಹಾಗಾಗ್ಬಿಟ್ಟಿದೆ. ಆದ್ರಿಂದ ಒಂದು ಆಸನವನ್ನು ಪ್ರಯತ್ನ ಮಾಡ್ರಿ ಅಂತಾರೆ. ಹಾಗೆ ಈಗ ಆರನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛತ್ರಂ ನಾತಿ ನೀಚಂ ಚೈಲಾ ಜೀನಕುಶೋತ್ತರಂ. ನಾವು ಹೇಗೆ ಕೂತ್ಕೋಬೇಕು, ಎಲ್ಲಿ ಕೂತ್ಕೋಬೇಕು, ಆ ಸೀಟ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋ ವಿಚಾರ ಹೇಳ್ತಾ ಇದ್ದಾರೆ. ನಾವು ಕೂತ್ಕೊಳ್ಳೋ ಜಾಗ ಶುಚಿಯಾಗಿರ್ಬೇಕು. ಅಂದ್ರೆ ಕಸ ಗುಡ್ಸೋದು ಬೇರೆ, ಅಲ್ಲಿ ಹಾವು, ಚೇಳು, ಹಲ್ಲಿ ಇಂಥ ಓಡಾಡ್ಕಡೆ ಕೂತ್ಕೋಬಾರ್ದು ಅಂತ. ಮತ್ತು ಅದು ಭಯ ಬಂದ್ರೆ ಮೇಲೆ ನನಗೆ ದೇವ್ರ ಕಡೆ ಮನಸ್ಸು ಹೋಗಲ್ಲ. ಅದಕ್ಕೋಸ್ಕರ ಶುಚಿಯಾಗಿರ್ಬೇಕು ಅಂದ್ರೆ ಅದು ಅರ್ಥ. ಮತ್ತು ಜೊತೆಗೆ ಸ್ವಲ್ಪ ಕ್ಲೀನಾಗಿ ಇರಬೇಕು ನಮ್ಮ ದೇವ್ರ ಮನೆ. ಹಾಗೆ ಅದು ಸ್ವಾಭಾವಿಕವಾಗಿ ತುಂಬ ಗಾಳಿ ಇದೆ ಅದು. ಯಾಕೆಂದ್ರೆ ಗಾಳಿ ಇರಬೇಕು. ತುಂಬ ಗಾಳಿ ಇದ್ರೆ ಏನಾಗುತ್ತೆ, ಅಲ್ಲಾಡ್ತಾ ಇರ್ತೀವಿ ನಾವು, ಮರಗಳು ಅಲ್ಲಾಡ್ದಂಗೆ. ಅದು ಇರಬಾರ್ದು. ಅದು ಜನರಲ್ ಆಗಿ ಹಿಂದಿನ ಕಾಲದಲ್ಲಿ ಧ್ಯಾನಕ್ಕೋಸ್ಕರ ಅವರು ಚೂಸ್ ಮಾಡ್ಕೊತ ಇದ್ದಿದ್ದು ನದಿ ತೀರ. ಅದಕ್ಕೆ ನೋಡ್ರಿ, ನೀವು ಆಶ್ರಮಗಳು ನೋಡ್ರಿ, ಅಥವಾ ಈ ಗುರುಕುಲಗಳು ನೋಡ್ರಿ, ನದಿ ತೀರದಲ್ಲೋ, ಬೆಟ್ಟದ ತಪ್ಪಲಲ್ಲೋ, ಮತ್ತೆ ಎಲ್ಲ ಒಂದು ಕಾಡು ಅಂದ್ರೆ ಪ್ರಾಣಿಗಳಿರೋ ಕಡೆ ಅಲ್ಲ, ಅಲ್ಲಿ ಗಿಡ ಮರಗಳು ಇರಬೇಕು. ಸೂರ್ಯ ಹುಟ್ಟೋದು ಮುಳುಗೋದು ನಮಗೆ ಚೆನ್ನಾಗಿ ಕಾಣ್ತಾ ಇರಬೇಕು. ನೀರಿನ ಸೌಕರ್ಯ ಇರಬೇಕು. ಅದು ದೂರ ಇರಬೇಕು ಊರಿಗೆ. ಇಂಥ ಜಾಗದಲ್ಲೇ ಅವ್ರು ಮಾಡ್ಕೊತಾ ಇದ್ದಿದ್ದು. ಇಂಥ ಒಂದು ಪ್ರಶಾಂತವಾದ ಸ್ಥಳಗಳಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಇವೆಲ್ಲ ಇವಾಗ ಸಿಗೋದಿಲ್ಲ. ಹೋದರೆ ಆಶ್ರಮಗಳಿಗೆ ಹೋಗಬೇಕು, ಇಲ್ಲ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆ ಅಥವಾ ದೇವರ ಮನೆನ ಈ ಧ್ಯಾನಕ್ಕೋಸ್ಕರ ನಾವು ಚೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಇದು ತುಂಬಾ ಎತ್ತರದಲ್ಲಿ ಇರಬಾರ್ದು. ಬೆಟ್ಟದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದು. ಯಾಕೆ? ಬಿದ್ದರೆ ಸತ್ತು ಹೋಗ್ತೀವಿ. ಯಾಕೆ ಅಂತಂದ್ರೆ ನಮಗೆ ಗೊತ್ತಿಲ್ಲ, ನಿದ್ದೆಗೆ ಹೋಗ್ಬಿಡ್ಬೋದು ಅಥವಾ ಸಮಾಧಿ ಬರ್ಬೋದು, ಏನೋ ಆಗ್ಬೋದು, ಗೊತ್ತಿಲ್ಲ. ತುಂಬಾ ತಗ್ಗು ಜಾಗದಲ್ಲಿ ಇರಬಾರ್ದು. ತಗ್ಗು ಜಾಗದಲ್ಲಿ ಇದ್ರೆ ತುಂಬಾ ಶೆಕೆ ಆಗುತ್ತೆ, ಅಥವಾ ಶೀತ, ಉಷ್ಣ ಇಂಥವೇನಾದ್ರೂ ಆಗಬಹುದು. ಈ ತರ ಇವಕ್ಕೆ ತಗೋಬೇಕಾಗುತ್ತೆ. ಅಲ್ಲಿ ಏನಾಯ್ತು, ಹೆಚ್ಚು ಎತ್ತರವೂ ಅಲ್ಲದೆ ಹೆಚ್ಚು ತಗ್ಗು ಅಲ್ಲದೆ ಬೀಳುವುದೇ ಮುಂತಾದ ತೊಂದರೆಗಳು ಇಲ್ಲದೆ ಇರೋ ಕಡೆ, ಈ ಹಾವು, ಚೇಳು, ಈ ಕ್ರೂರ ಮೃಗಗಳು ಇಲ್ಲದೆ ಇರೋ ಕಡೆ ಅಂತ ಹೇಳ್ತಾರೆ. ಆದ್ರಿಂದ ಇವನ್ನ ಈ ತರ. ಮತ್ತೆ ನಮ್ಮ ಕೂತ್ಕೊಳ್ಳೋ ಸ್ಥಳವನ್ನ ಹೇಗೆ ಹಾಕೋಬೇಕು, ಭಗವದ್ಗೀತೆಯಲ್ಲಿ ಇದನ್ನೂ ಹೇಳ್ತಾರೆ. ಮೊದಲೇ ಎತ್ಕೊಂತ ನಾವು ದರ್ಬೆ ಹಾಕೋಬೇಕಂತೆ. ದರ್ಬೆ ಅಂದ್ರೆ ಹುಲ್ಲು. ಬುದ್ಧ ಧ್ಯಾನ ಮಾಡಬೇಕಾದ್ರೆ ದರ್ಬೆ, ಆ ಮರದ ಕೆಳಗಡೆ, ಆಲದ ಮರದ ಕೆಳಗಡೆ ದರ್ಬೆ ಹಾಕೊಂಡು ಕೂತ್ಕೊಂತಾನೆ. ಅದರ ಮೇಲೆ ಹುಲಿಯ ಚರ್ಮ ಹಾಕೋಬೇಕಂತೆ ಅದ್ರ ಮೇಲೆ. ಇಲ್ಲಿ ನನಗೆ ಬರೋ ಪ್ರಶ್ನೆ, ಆ ಚರ್ಮವನ್ನೂ ಕೂಡ ನನಗೆ ಆ ಚರ್ಮ ಕೊಂಡ್ಕೋಬೇಕು ಅಂದ್ರೆ ಅದು ನ್ಯಾಚುರಲ್ ಆಗಿ ಸತ್ತಿರೋ ಪ್ರಾಣಿ ತಗೊಂಡ್ಬಂದ್ರೆ ಸರಿ. ಈಗ ಇವ್ರು ದುಡ್ಡಾಸೆಗೋಸ್ಕರ ಪ್ರಾಣಿನ ಕೊಂದು ತಗೊಂಡ್ಬರ್ತಾರಲ್ಲ, ಅದ್ರ ಮೇಲೆ ಕೂತ್ಕೋಬೇಕಾ ಅಂತ ನನಗನ್ಸುತ್ತು. ಕೆಲವು ಸಾರಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀನಿ. ನಮ್ಗೇನಷ್ಟು ಡೀಟೇಲ್ಸ್ ಏನು ಬೇಡ. ಅದ್ರ ಮೇಲೆ ಬಟ್ಟೆ ಹಾಕ್ಕೋಬೇಕು. ಯಾರು? ಸನ್ಯಾಸಿಗಳಿಗೆ ಹೇಳೋದಿದು. ಬಟ್ಟೆ ಅವರು ಹಾಕ್ಕೋಬೋದು. ಆದರೆ ಇವರಿಗೆ, ಗೃಹಸ್ಥಾಶ್ರಮದಲ್ಲಿರೋರಿಗೆ ಹಾಕೋಬಾರ್ದಂತೆ ಬಟ್ಟೆನ. ಯಾಕೆ ಅಂತಂದ್ರೆ ಸ್ಮೃತಿಯಲ್ಲಿ ಹೇಳಿದೆ ಅಂತೆ ಬಟ್ಟೆ. ಯಾಕೆ ಅಂತಂದ್ರೆ ಅದು ಏನ್ ಗುರುತು ತೋರಿಸುತ್ತೆ ಅಂದ್ರೆ ಬಡತನದ ಗುರುತಂತೆ ಬಟ್ಟೆ ಹಾಕೊಂಡ್ರೆ. ನನಗೇನದು ಅಷ್ಟೇನು ಹಿಡಿಸ್ಲಿಲ್ಲ. ಅವ್ರು ಹೇಳ್ತಾರೆ ಇದು ಸ್ಮೃತಿಯಲ್ಲಿ ಇದೆಯಂತೆ. ಸ್ಮೃತಿ ಅಂದ್ರೆ ಮನುಸ್ಮೃತಿ ಆಗ್ಬೋದು, ಯಾಜ್ಞವಲ್ಕರ ಸ್ಮೃತಿ ಆಗ್ಬೋದು,
ಭಗವದ್ಗೀತೆಯಲ್ಲೂ ಹೇಳಿದೆ. ಸ್ಮೃತಿಯಲ್ಲಿ ಇಲ್ಲೇ ಹೇಳಬೇಕಾದ್ರೆ ಇವರು ಇನ್ಯಾವುದೋ ಸ್ಮೃತಿಯಿಂದ ತಗೊಂಡಿರ್ತಾರೆ. ಭಗವದ್ಗೀತೆಯೂ ಕೂಡ ಸ್ಮೃತಿಯೇ. ಅದು ಸನ್ಯಾಸಿಗಳಿಗಿಲ್ಲ. ಯಾಕೆ? ಸನ್ಯಾಸಿಗಳಿಗೆ ಇಂಥದೇ ಬೇಕು ಅನ್ನೋದು ಇರೋದಿಲ್ಲ. ಆದ್ದರಿಂದ ನನಗೂ ಕೂಡ ಅದೆಷ್ಟೇನು ಹೋಗ್ಲಿಲ್ಲಪ್ಪ. ಅದು ಯಾಕೆ ಹೇಳಿದ್ದಾರೋ, ಗೃಹಸ್ಥರಿಗೆ ಬಡತನದ ಗುರುತು ಅಂತ ಹಂಗೆಲ್ಲ ಏನೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವೇನು ಮಾಡಬೇಕು? ನಾನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡ್ರಿ. ನಮ್ಮ ಮನೆ ಆಶ್ರಮದಲ್ಲೂ ನಾವು ಮಾಡಿದ್ದೀವಿ. ಅಲ್ಲಿ ದೊಡ್ಡದು ದಿಂಬಿದೆ. ಆ ದಿಂಬನ್ನ ಹಾಕೋತೀವಿ ನಾವು. ದೊಡ್ಡದು ಅಂತಂದರೆ ತುಂಬ ದೊಡ್ಡದು. ನೀವು ಚಕಮಟ್ಲೆ ಹಾಕ್ಕೊಂಡ್ರೂ ಕೂಡ ನಿಮಗಿಂತ ಅದು 2ರಷ್ಟು ದೊಡ್ಡ ಸೈಜು. ಒಂದು 2 ಮನೆ ಹಾಕಿದ್ರೆ ಎಷ್ಟಿರುತ್ತೋ ಅಂಥ ಒಂದು ಕುಷನ್ನಲ್ಲಿ, ಅದು ಇದು ಕುಷನ್ ಆ್ಯಕ್ಚುಲಿ. ಅದರ ಮೇಲೆ ಬಟ್ಟೆ ಕವರ್ ಹೊಲಿಸ್ಬಿಟ್ಟಿರ್ತೀವಿ. ಅದನ್ನು ಹಾಕ್ಕೊಂಡು ಕೂತ್ಕೊತೀವಿ ನಾವು. ಹೊರಕೊಳಕ್ಕೆ ಒಂದು ದಿಂಬು ಇಟ್ಕೊತೀವಿ. ಹೀಗೆ ನಾವು ಹಾಕ್ಕೊಂಡು ಕೂತ್ಕೊಳ್ಳೋದು. ಯಾವಾಗಲೂ ನಮ್ಮ ಹಾಸಿಗೆ ಮೇಲೆ ಅದು ಇದ್ದೇ ಇರುತ್ತೆ. ಎಲ್ಲಿ ಹೋದರೂ ಕೂಡ ಹಾಗೆ ಹಾಕ್ಕೊಂಡ್ಬಿಟ್ಟಿರ್ತೀವಿ ನಾವು. ಹಾಗೆ ಮತ್ತು ನಮ್ಮ ಆಶ್ರಮದಲ್ಲಿ ಏನು ಮಾಡಿದ್ದೀವಿ, ಸೊಳ್ಳೆ ಕಾಟ ಇದ್ದಾಗ ಒಬ್ಬೊಬ್ಬರು ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಒಂದು ಫ್ರೇಮ್ ಮಾಡಿಟ್ಟಿದ್ದೀವಿ. ನಮ್ಮ ಆಶ್ರಮಕ್ಕೆ ಬಂದರೆ ಯಾರಾದರೂ ಕೇಳ್ರಿ, ತೋರಿಸ್ತೀವಲ್ಲಿ. ಅದು ಚಿಕ್ಕದು, ಕೂತ್ಕೊಂಡು ಮಾಡೋ ಅಂಥದ್ದು. ಚೇರ್ ಮೇಲೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅನಿಸುತ್ತೆ, ಬಟ್ ಅಲ್ಲೂ ಟ್ರೈ ಮಾಡ್ಬೋದು. ನಾವು ಇವಾಗ ಒಂದು ಇಷ್ಟು ಇದಕ್ಕಿಂತ ಕೂತ್ಕೊಂಡ್ರೆ ಒಂದು ಇಷ್ಟಡಿಯಲ್ಲಿ 4 ಕಾಲುಗಳಿರುತ್ತೆ. ಫ್ರೇಮು, ಮೆಟಲ್ ಫ್ರೇಮು. ಅದಕ್ಕೆ ಒಂದು ಪರ್ದ ಹೊಲಿಸ್ಬಿಟ್ಟಿದ್ದೀವಿ. ಏನದು? ಮಸ್ಕಿಟೋ ಕರ್ಟನ್. ಅದನ್ನು ಹಾಕ್ಕೊಂಡು ಒಳಗಡೆ ಕೂತ್ಕೊಳ್ಳೋದು. ವಿದ್ಯಮಾನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮಸ್ಕಿಟೋ ಇರಲ್ಲ ಅಂತ. ಆದರೆ ಅದರಲ್ಲಿ ಚೆನ್ನಾಗಿ ಗಾಳಿ ಬರಬೇಕು, ಶಿಕೆ ಆಗಬಾರ್ದು. ಇವೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಆಶ್ರಮದಲ್ಲಿ ಇಂಥ ಒಂದು ಬೇಕಾದಷ್ಟು ಮಾಡಿಸಿಟ್ಟಿದ್ದೀವಿ. ಯಾರಾದರೂ ಧ್ಯಾನ ಮಾಡಬೇಕಾದ್ರೂ ಉಪಯೋಗ ಅಂತ. ಬಟ್ ಯಾರೂ ಉಪಯೋಗಿಸ್ಕೊಳ್ಳೋರೇ ಇಲ್ಲ. ಹಾಗಾಗ್ಕೋತಿದೆ. ಇರಲಿ. ಹೀಗೆ ಅವರವರ ಸೌಕರ್ಯ ಅವರವರೇ ನೋಡ್ಕೋಬೇಕಾಗುತ್ತೆ. ಬಟ್ ತುಂಬ ಹೊತ್ತು ಕೂತ್ಕೊಳ್ಳೋದಕ್ಕೆ, ಅಲ್ಲಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕೆಂತಂದರೆ ಧ್ಯಾನ ಮಾಡುವಾಗ 3 ಗಂಟೆ, 4 ಗಂಟೆ, 6 ಗಂಟೆ ಹೀಗೆಲ್ಲ ಆಗುತ್ತೆ. ಕೊನೆಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋ ಥರ ಆಗುತ್ತೆ. ಮೊದಲು ನಮ್ಗೆ ಆಗಲ್ಲ. 3 ಗಂಟೆ 4 ಗಂಟೆ ಕೂತ್ಕೊಳ್ಳೋದು ಏನು ಕಷ್ಟ ಇಲ್ಲ. ಮನಸ್ಸು ಎಲ್ಲೋ ಓಡ್ತಾ ಇರುತ್ತೆ. ಮತ್ತೆ ಎಳ್ಕೊಂಬಂದು ಕುಂಡ್ರಿಸ್ತಾ ಇರ್ತೀವಿ. ನೀವು 3 ಗಂಟೆ 4 ಗಂಟೆ 6 ಗಂಟೆ ಹೆಂಗೋ ಹಠದಿಂದ ಕೂತ್ಕೊಂಡ್ಬಿಡ್ಬೋದು. ಅದೆಲ್ಲ ಮುಖ್ಯ. ಹಿಂಗಿರಬೇಕು, ಸುಖವಾಗಿರ್ಬೇಕು. ನನಗೆ ಆಸನ, ಸ್ಥಿರ ಸುಖ ಆಸನ. ಅದು ಎಲ್ಲಿ ಏಕಾಗ್ರತೆ ಬರುತ್ತೋ ಅಲ್ಲಿ ಮಾತ್ರ ಸಾಧ್ಯ ಇರುತ್ತೆ ಅಲ್ಲಿ. ಆದ್ದರಿಂದ ಹಾಗೆ ಆಸನವನ್ನು ಹಾಕ್ಕೊಂಡು ಮನಸ್ಸೇನು ಮಾಡಬೇಕು? ಆಸನ ಏನೋ ಆಯ್ತು, ಇವಾಗ ಹೊರಗಡೆದು. ಮನಸ್ಸು ಹೆಂಗಿರಬೇಕು? ಮನಸ್ಸು ಹತೋಟಿಲಿರಬೇಕು. ಈ ಧ್ಯಾನ ಮಾಡಬೇಕಾದ್ರೆ ಡೈಮಂಡ್ ವ್ಯಾಪಾರಿಗಿದ್ದಂಗೆ ಏಕಾಗ್ರತೆಯಿಂದ ನೋಡ್ತಾ ಇರಬೇಕು. ಏನು ನೋಡಬೇಕು? ಗಿಮೆಂಡ್ ಇಲ್ಲ ಅಲ್ಲಿ. ಮತ್ತು ಆತ್ಮನೂ ನೋಡೋಕೆ ಬರಲ್ಲ. ರಾಮನ್ ಇಟ್ಕೊಳ್ಳೋಂಗಿಲ್ಲ ನೀವು ಧ್ಯಾನದಲ್ಲಿ. ರಾಮನ್ ಇಟ್ಕೋಬೇಕಾದ್ರೆ ಮೊದಲು ಜಪದಲ್ಲಿ. ಈಗ ಅವೆಲ್ಲ ಇಟ್ಕೊಳ್ಳೋಂಗಿಲ್ಲ. ವಿಪಶ್ಯನದಲ್ಲಿ ಉಸಿರಾಟನ ಗಮನಿಸ್ಬೇಕು ಅಂತಾರೆ, ಧ್ಯಾನ ಅಲ್ಲ. ಮತ್ತೆ ರಾಮನ್ನ ಜಪ ಮಾಡಬೇಕು ಅಂತಾರೆ, ಧ್ಯಾನ ಅಲ್ಲ. ಆಕಾರ ಇಟ್ಕೋಬೇಕು ಅಂತಾರೆ, ಅಲ್ಲ. ರಾಮಚಂದ್ರ ಮಿಷನ್ನಲ್ಲಿ ಅವರು ನಿರಾಕಾರ ಸ್ವರೂಪನ ಹೇಳ್ತಾರೆ. ಯಾವುದೋ ಆಕಾರ ಗೀಕಾರ ಇಲ್ಲ, ಪೂಜೆ ಮಾಡಬೇಡಿ ಹಿಂಗೆಲ್ಲ ಹೇಳ್ತಾರೆ. ಕೊನೆಗೆ ಅವ್ರೇನು ಹೇಳ್ತಾರೆ? ನಿಮ್ಮ ಹೃದಯದಲ್ಲಿ ಒಂದು ಬೆಳಕಿದೆ ಅಂತ ಮನಸ್ಸು ಆ ಕಡೆ ಹರಿಸಿ ಅಂತಾರೆ. ಏನಾಯ್ತಿದು? ಮನಸ್ಗೊಂದು ಬೊಂಬೆ ಕೊಟ್ರಿ. ನಾವು ರಾಮನ್ ಕೊಡ್ತೀವಿ ಅಥವಾ ವಿಪಶ್ಯನಾದವ್ರು ಉಸಿರಾಟನ ಗಮನಿಸೋಕೆ ಹೇಳ್ತಾರೆ. ನೀವು ಅಲ್ಲೇನೋ ಒಂದು ಬೆಳಕಿದೆ ಅದ್ರ ಕಡೆ ಮನಸ್ಸು ಕೊಡ್ರಿ ಅಂತ ಹೇಳ್ತೀರ. ಇದು ಧ್ಯಾನ ಹೆಂಗಾಗುತ್ತೆ? ಕರ್ತೃತಂತ್ರವ ಸಾಧನೆ ಆಯಿತು. ಹೀಗೆ ಅವ್ರಿಗೆ ಏನೋ ಒಂದು ಹೇಳ್ತಾರೆ, ಇನ್ನೇನೋ ಮಾಡ್ಕೊಳ್ತಾರೆ. ಆದ್ದರಿಂದ ಹೀಗೆ. ಬಟ್ ನಮಗೆ ಬೇಕಾಗಿರೋದಿಲ್ಲ ಇದು, ಅಷ್ಟು ಆಗಬೇಕು ಅಂತ ಹೇಳ್ತಾರೆ. ಧ್ಯಾನ ಅಂದರೆ ಏನು? ಜಪ ಮಾಡೋದಲ್ಲ. ಮತ್ತೆ ಅಲ್ಲಿ ಅವಸ್ಥಾತ್ರೆ ವಿಚಾರ ಚಿಂತನೆ ಮಾಡಬಾರ್ದು. ಶಾಸ್ತ್ರಗಳನ್ನ ತಗೊಂಬಂದು ಮನನ ಮಾಡಬಾರ್ದು. ಅಲ್ಲಿ ದೇವರನ್ನ ಕುರಿತು ಚಿಂತನೆ ಮಾಡಬಾರ್ದು, ಜಪ ಮಾಡಬಾರ್ದು. ಹೀಗೆ ಮತ್ತೆ ನಾವು ಓದಿರೋದನ್ನು ನೆನೆಸ್ಕೋಬಾರ್ದು. ಮತ್ತೆ ಏನು ಮಾಡ್ಬೇಕು ಸ್ವಾಮಿ ಧ್ಯಾನದಲ್ಲಿ? ಯಾರಾದರೂ ಹೇಳಿ. ಮತ್ತೆ ಈ ಧ್ಯಾನದಲ್ಲಿ ಏನು ಮಾಡ್ಬೇಕು? ಇವಾಗ ಏನಿದೆಯೋ ನೀವು ಪ್ರಪಂಚದಲ್ಲಿ ಏನು ಮಾಡ್ತಿರೋದು? ಏನು ಮಾಡಬಾರ್ದಪ್ಪ. ಮತ್ತೆ ಏನು ಮಾಡ್ಬೇಕು? ಏನೇನು ಮಾಡಬಾರ್ದು ಸರ್. ಏನು ಮಾಡದೆ ಸುಮ್ಮನೆ ಇರಬೇಕು. ಎಷ್ಟು ಕಷ್ಟ ಇದೆ ನೋಡ್ರಿ. ಅದೇ ಕಷ್ಟ ಆಗಿರೋದು ಸರ್. ಭಗವತ್ಪಾದರ ಕೈನ ತೋರಿಸ್ತಾ ಇದ್ರು. ಏನೇನೂ ಮಾಡದೆ ಸುಮ್ಮನೆ ಇರಬೇಕು. ಏನೋ ಥಾಟ್ ಬಂತು, ಬಿಡಬೇಕು. ಜಪದ ನೆನಪು ಬಂತು, ಮಾಡಬಾರ್ದು, ಬಿಡಬೇಕು.
ಕೊನೆಗೆ ಏನಾಗಬೇಕು? ಏನು ಥಾಟ್ ಇಲ್ಲದೆ ಇದ್ರೆ ಮನಸ್ಸು ತಂತಾನವನ್ನು ಬಿಟ್ಬಿಡುತ್ತೆ. ಅದಾಗಬೇಕು. ಈಗ ನಾವು ದೇವರನ್ನ ಕರೆಯೋದು, ಭಗವಂತ ನನಗೆ ನೀನು ಬಾ ಅಂತ. ಭಗವಂತ ಹೇಳ್ತಾನೆ, ಅಪ್ಪ ನೀನು ಬರೋಣ ಅಂತಂದ್ರೆ ನಿನ್ನ ಮನೆಯಲ್ಲೆಲ್ಲ ಹೌಸ್ಫುಲ್ ಆಗಿಬಿಟ್ಟಿದ್ಯಲ್ಲಪ್ಪ. ಎಲ್ಲಿ? ನಿನ್ನ ಮನಸ್ಸಿನಲ್ಲಿ ಹೌಸ್ಫುಲ್ ಆಗಿಬಿಟ್ಟಿದೆ. ನೀನು ಖಾಲಿ ಮಾಡ್ಕೊ, ನಾನು ಬರ್ತೀನಿ ಅಂತ ಹೇಳ್ದವನು ಅವನು ಭಗವಂತ. ನಾವು ಖಾಲಿ ಮಾಡ್ಕೊಂಡ್ರೆ ಅಲ್ವಾ ಎಲ್ಲ ಇಂಥವು ತುಂಬ್ಕೊಂಡಿದ್ರೆ ಭಗವಂತ ಎಲ್ಲಿ ಬಂದು ಕೂತ್ಕೋಬೇಕು? ನಿನ್ಗೆ ಜಾಗ ಇಲ್ಲ ಅಲ್ಲಿ, ನಾನು ಬಂದು ಎಲ್ಲಿ ಕೂತ್ಕೊಳ್ಳಿ ಅಂತ ಭಗವಂತ ಕೇಳ್ತಾನೆ. ಅಲ್ಲಿಗೆ ಕೊನೆಗೆ ನಾನೂ ಅದು ಕೂಡ ಬಿಟ್ಟು ಖಾಲಿ ಆಗ್ಬೇಕಪ್ಪ ಅಂತ ಹೇಳ್ತಾನೆ. ಹೀಗೆ ಕೊನೆಗೆ ನಾನು ಹೋದರೆ ಹೋದೇನು, ಆತ್ಮನ ತಿಳ್ಕೊಳ್ಳೋದಿಕ್ಕೆ ಇವು ಹೀಗಿರ್ಬೇಕು ಅಂತ ಹೇಳ್ತಾರೆ. ಆಸನವನ್ನು ಹಾಕಿಕೊಂಡು ಮನಸ್ಸನ್ನು ಏಕಾಗ್ರವಾಗಿ ಮಾಡ್ಕೋಬೇಕು. ಡೈಮಂಡ್ ವ್ಯಾಪಾರಿ ಮಾಡ್ಕೊತಾನಲ್ಲ ಹಾಗೆ. ಯಾಕೆಂದ್ರೆ ಅವನು ಏಕಾಗ್ರತೆ ಇಲ್ಲದೆ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೋಟಿಗಟ್ಟಲೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಈಗ ನಮಗೆ 2,000 ರೂಪಾಯಿ ನೋಟ್ ಕೊಟ್ಟು ಏಣಿಸಿ ಅಂತ ಅಂದ್ರೆ ನಿಮ್ಮ ಮನಸ್ಸು ಎಲ್ಲಾದ್ರೂ ಹೋಗ್ಲಿ, ಅಲ್ಲೇ ಇಟ್ಕೊಂಡು ನೋಡ್ತೀವಿ. ಯಾಕೆ? ಒಂದು ನೋಟ್ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ 2,000 ರೂಪಾಯಿ ಹೊರಟೋಯ್ತು. ಇನ್ನು ಡೈಮಂಡ್ ವ್ಯಾಪಾರ ಮಾಡೋವನು ಹಿಂಗಿರ್ಬೇಕು. ಹಂಗಿರ್ಬೇಕಂತೆ ನಮ್ಮ ಮನಸ್ಸು ಏಕಾಗ್ರತೆಯಿಂದ. ಅದಕ್ಕೆ ತಕ್ಕಂತೆ ಮೊದಲೇ ಚಿತ್ತದ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ಬಿಗಿ ಹಿಡಿದುಕೊಂಡಿರ್ಬೇಕು. ಮೊದಲು ಮಾಡಿದ್ದೀರಾ ಸ್ವಾಮಿ ನೀವು ಯಾವುದನ್ನ? ಕರ್ಮಯೋಗ, ಜಪ ಮೊದಲು ಪರಂಪರಾ ಸಾಧನೆಯಲ್ಲಿ ಮುಗಿಸಿದ್ದೀರಾ? ಮುಗಿಸ್ತಾ ಇದ್ರೆ ಮತ್ತೆ ಧ್ಯಾನಕ್ಕೆ ಎಲ್ಲಿ ಸಿಗುತ್ತೆ ನಿಮಗೆ? ಅರ್ಹತೆ ಸಿಗೋದಿಲ್ಲ. ಅದ್ರ ಜೊತೆಗೆ ಸಹಕಾರಿ ಸಾಧನೆಗಳು ಮಾಡ್ಕೊಂಡ್ ಬಂದಿರ್ಬೇಕು. ಮಾಡಿದ್ದೀವಾ? ಏನೂ ಮಾಡದೆ ನಾನು ಬಂದು ಧ್ಯಾನ ಮಾಡ್ತೀನಿ ಅಂದ್ರೆ ಅರ್ಥ ಎಂತ ಸ್ವಾಮಿ? ಪ್ರಿಪ್ರೇಷನ್ಸೇ ಇಲ್ಲ ನಮಗೆ. ಹಾಗೆ ಹೆಂಗಾಗುತ್ತೆ ಅಂತಂದ್ರೆ ಏನೂ ಓದಿಲ್ಲ, ಹೋಗಿ ಪರೀಕ್ಷೆಗೆ ಹೋಗ್ಬಿಟ್ರದು, ಪರೀಕ್ಷೆ ಪೇಪರ್ ಬರೆಯೋಕ್ಕೆ. ಹಂಗಾಗ್ತಾ ಇದೆ ನಮ್ಮ ಕಥೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿರೋದು ಹೊರಗಿನ ಆಸನದೆಲ್ಲ ಆಯಿತು. ಮುಂದಿನ ಶ್ಲೋಕದಲ್ಲಿ ಶರೀರವನ್ನು ಹೇಗೆ ಇಟ್ಕೋಬೇಕು ಇದೆ. ಇವು ಶರೀರನ ಹೇಗೆ ಇಟ್ಕೋಬೇಕು? ನೀವು ಧ್ಯಾನಕ್ಕೇನೋ ಕೂತ್ಕೊಂಡ್ರಿ, ಆಸನ ಗೊತ್ತಾಯಿತು, ಎಲ್ಲಿ ಕೂತ್ಕೋಬೇಕು ಗೊತ್ತಾಯಿತು, ಹೇಗೆ ಅದನ್ನು ರೆಡಿ ಮಾಡ್ಕೋಬೇಕಾಯ್ತು ಗೊತ್ತಾಯಿತು. ಮತ್ತು ಇವಾಗ ನೀವು ಹೆಂಗೆ ಕೂತ್ಕೋಬೇಕು ಇದು ಇಂಪಾರ್ಟೆಂಟ್. ಅದಕ್ಕೆ ಸ್ಥಿರ ಸುಖಾಸನ ಆಯಿತು. ಈಗ ಸ್ಥಿರ ಸುಖಾಸನದಲ್ಲೇ ನಾನು ಹಿಂಗೆ ಕೂತ್ಕೊಂತೀನಪ್ಪ, ಹಿಂಗೆ ಕೂತ್ಕೊಂಡು ಹಿಂಗೆ ಬಕ್ಕೊಂತೀನಿ ಅಂತ ಇಟ್ಕೊಳ್ರಿ. ಇದು ಆಸನ ಆಗಲಿಲ್ಲ. ಮತ್ತು ಹೆಂಗಿರ್ಬೇಕು? ನೇರವಾಗಿ ಒಂದು ಸರಳ ರೇಖೆ ಇದ್ದಂಗೆ ಇರ್ಬೇಕಂತೆ. ಒಂದು ಕೋಲ್ ಏನಾದರೂ ಇಟ್ಕೊಂಡ್ರೆ ಹೆಂಗಿರುತ್ತೋ ನಿಮ್ಮ ತಲೆ, ಕತ್ತು, ಈ ಎದೆ, ಹೊಟ್ಟೆ ಇಷ್ಟು ಕೂಡ ಒಂದು ರೇಖೆನಲ್ಲಿ ಇರ್ಬೇಕಂತೆ. ರೇಖೆ, ಸರಳ ರೇಖೆ ಹಂಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಇದೆಷ್ಟು ಕಷ್ಟ ಇದೆ ಸ್ವಾಮಿ? ಯಾರು ಕೂತ್ಕೊಂತಾರೆ ಹಿಂಗೆ? ಇದೇ ಇರೋದು. ಹಿಂದೆ ಗುರುಕುಲಕ್ಕೆ ಏನಾದರೂ ಹೋದರೆ, 8ನೇ ವರ್ಷಕ್ಕೆ ಗುರುಕುಲಕ್ಕೆ ಕಲಿಸಿದ್ರೆ ಫಸ್ಟ್ ಎತ್ಕೊಂತಾನೆ ಅವ್ರು ಹೇಳ್ಕೊಡ್ತಾ ಇದ್ದಿದ್ದು ಏನು ಗೊತ್ತಾ? ಹೇಗೆ ಕೂತ್ಕೋಬೇಕು. ಅದು ಗೊಡೆಗಿಡೆ ಬರ್ಕೋಬಾರ್ದು. ಅವ್ರು ಕೂತ್ಕೊಂಡ್ರೆ ದೇಹ ನೇರವಾಗಿರ್ಬೇಕು. ನಮ್ಮ ಇದರಲ್ಲಿ ಯೋಗದಲ್ಲೂ ಹೇಳ್ತೀವಿ, ಯಾವತ್ತೂ ದೇಹವನ್ನು ನೇರವಾಗಿ ಇಟ್ಕೊಳ್ರಿ. ನೀವು ಹಿಂಗೆ ಕೂತ್ಕೊಂಡ್ರೆ ಗೂನ್ ಬೆನ್ನು. ತುಂಬ ಜನ ನೋಡ್ರಿ ಹಿಂಗೆ ಕೂತ್ಕೊಂತಾರೆ, ಸ್ಕೂಟ್ರ್ ಬಿಡೋವಾಗ ನೋಡ್ರಿ, ನಾನು ಮೊದಲು ಇದು ನನಗೆ ಗೊತ್ತಿರಲಿಲ್ವಲ್ಲ ಹೋಗ್ತಾ ಇದ್ದಾಗ. ಆಮೇಲೆ ಗೊತ್ತಾದ ಮೇಲೆ ಹೋಗ್ತಾ ಇದ್ದಾಗ ನನಗೆ ಹಿಂಗೆ ಹೋಗ್ತಾ ಇರ್ತೀವಿ ಸ್ಕೂಟ್ರ್ನಲ್ಲೇ, ಕುಸ್ತೋಗ್ಬಿಡಿರ್ತೀವಿ, ಹಿಂಗೆ ಹೋಗ್ತಾ ಇರ್ತೀವಿ. ಕೊನೆಗೆ ಜ್ಞಾಪಕ ಬಂದಿದ ತಕ್ಷಣ ಮತ್ತೆ ನೇರವಾಗಿ ಇಟ್ಕೊಳ್ಳೋದು. ಇವಾಗ ಅದಾಗಲ್ಲ ಅಂತ ಇಟ್ಕೊಳ್ರಿ. ಏನಾದರೂ ಇರಲಿ, ನಮಗೆ ಹಿಂದೆಗಡೆ ಒಂದು ರೆಸ್ಟ್ ಸಪೋರ್ಟ್ ಇರಬೇಕು. ಇದು ಅದಕ್ಕೆ ಮತ್ತಿಲ್ಲಿ ಇನ್ನೊಂದು ಯಾಕೆ ನೇರವಾಗಿ ಇಟ್ಕೋಬೇಕು ಅಂತಂದರೆ ಚಕ್ರಗಳು ಆಕ್ಟಿವೇಟ್ ಆಗಿ ಒಂದೊಂದೇ ಬೆದಸ್ಕೊಂಡು ಹೋಗ್ಬೇಕು. ಅಲ್ಲ, ಚಕ್ರಗಳದ್ದು ವಿಚಾರನೇ ಇಲ್ಲ ಇಲ್ಲಿ. ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ ತೋರಿಸಿ ಸ್ವಾಮಿ. ಭಗವದ್ಗೀತೆ ಬಿಟ್ಬಿಡ್ರಿ, ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಎಲ್ಲಾದರೂ ಚಕ್ರಗಳ ವಿಚಾರ ತೋರಿಸ್ರಿ ನೋಡೋಣ. ಚಕ್ರಗಳ ವಿಚಾರ ಹೇಳಲ್ಲ, ಅವೆಲ್ಲ ತಂತ್ರದ ಸಾಧನೆಗಳು. ಮತ್ತು ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ ನಾವು ನೇರವಾಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಕತ್ತು, ತಲೆ, ಇದಕ್ಕೆ ಎಲ್ಲವೂ ಒಂದೇ ಗೀಟಿನಂತೆ ನೆಟ್ಟಗಿರಬೇಕು. ಯೋಗ ಅನ್ನೋದು ಒಂದು ವಿದ್ಯೆ ಸ್ವಾಮಿ ಅಂತಾರೆ. ಇಲ್ಲಿ ಮೊದಲು ಶರೀರ ನಿಮ್ಮ ಹತೋಟಿಗೆ ಬಂದಿರಬೇಕು. ಅದಕ್ಕೆ
ಪತಂಜಲಿಗಳು ಹೇಳೋ ಯೋಗಾಸನಗಳು, ಸೂರ್ಯ ನಮಸ್ಕಾರ ಏನ್ ಬೇಕಾದ್ರೂ ಮಾಡ್ರಿ. ಮಾಡಿದಾಗ ನೀವು ಹೇಳ್ದಂಗೆ ಶರೀರ ಕೇಳುತ್ತೆ, ಗಂಟೆಗಟ್ಟಲೆ ಕೂತ್ಕೊಳ್ಳೋಕ್ಕಾಗುತ್ತೆ, ಮತ್ತೆ ನೋವಿಲ್ಲದೆ ಕೂತ್ಕೊಳ್ಳೋಕೆ ಬರುತ್ತೆ. ಈ ಗುರುಕುಲಕ್ಕೆ ಹೋಗಿದ ತಕ್ಷಣ ಫಸ್ಟ್ ಅಲ್ಲಿ ಕೂತ್ಕೊಳ್ಳೋದು ಹೇಳ್ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಈಗಲೂ ಬನ್ರಿ, ಗಣಪತಿ ದೇವಸ್ಥಾನ ನಮ್ಮ ಮನೆ ಹತ್ರ ಇದೆ, ಅಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ. ಅವರು, ನಾನು ಹೇಳ್ತಾ ಇರೋದು ಇದು 30 ವರ್ಷದಿಂದ 35 ವರ್ಷದಿಂದ ಐತಾಳ್ ಸ್ವಾಮಿಗಳು ಅಂತಿದ್ರು. ಅವರು ಹಾಗೆ ಇದ್ರು, ಇವರು ಹೀಗೆ ಇದ್ದಾರೆ ಇಬ್ರು. ಅವರು ವಯಸ್ಸಾಗಿತ್ತು, ಅವರು ಗೋಡೆಗೆ ಉರ್ಕೊಂತಾನೆ ಇರಲಿಲ್ಲ, ಗೋಡೆಗಿಂತ ಯಾವತ್ತು ಮುಂದೆ ಕೂತ್ಕೊಂತ ಇದ್ರು. ಒಂದು ಕಾಲ ಮೇಲೆ ಒಂದು ಕಾಲು ಹಾಕ್ಕೊಂಡು, ಅರ್ಧ ಪದ್ಮಾಸನ ಅಂತೀವಲ್ಲ ಹಾಗೆ, ಬೆಳಿಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲದವರೆಗೂ ಹಾಗೆ ಇರ್ತಾ ಇದ್ರು. ಅವರು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ರು, ಯಾವಾಗಲೂ ಹಾಗೆ ಇರ್ತಾ ಇದ್ರು. ಅವ್ರು ಹಿಂಗೆ ಬಗ್ಗಿದ್ದೇ ನಾನು ನೋಡಿಲ್ಲಪ್ಪ. ಅವ್ರನ್ನ ಕೇಳ್ತಾ ಇದ್ದೆ, ಸ್ವಾಮಿ ನಿಮ್ಗೆ ನೋವು ಬರೋಲ್ವಾ ಸ್ವಾಮಿ ಅಂತ. ಎಂಥದ್ದು ಬರೋಲ್ಲ ಅಂತ ಇದ್ರು. ರಾಂಗ್ ಪಾಶ್ಚರ್ಸಿಂದ ನಮಗೆ ಈ ಬ್ಯಾಕ್ ಪೇನು, ಕತ್ ನೋವು ಎಲ್ಲ ಬರೋದು ಅದರಿಂದ ಅಂತ ಹೇಳ್ತಾರೆ. ಹೀಗೆ ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಆಸನ, ಶರೀರ ಧಾರಣ, ಇಂತಿಂಥ ಅಂಗಗಳು ಬೇಕೆಂದು ಶಾಸ್ತ್ರೀಯವಾಗಿ ನಮ್ಮ ಋಷಿಗಳು ಇದನ್ನ ಹೇಳ್ಕೊಟ್ಟಿರ್ತಾರೆ ಅಂತ. ಮತ್ತೆ ಈ ಭೂಲೋಕದಲ್ಲಿ ಯಾರೋ ಒಬ್ರು ಫಾರಿನ್ ಆಥರ್ ಯಾರೋ ಒಬ್ರು ಬರೆದಿದ್ದಾರಂತೆ, ಭೂಲೋಕದಲ್ಲಿ ಜನರು ಒಗ್ಗಟ್ಟಾಗಿ ಹೇಗಾಗಬೇಕು ಅನ್ನೋದಕ್ಕೆ ಅವ್ರು ಕೊಟ್ಟಿದ್ದ ಎಕ್ಸಾಂಪಲ್ ಆಟಮ್ ಬಾಂಬ್ ಅಂತೆ. ಯಾಕೆ ಅಂತಂದ್ರೆ, ಇವಾಗ ಆಟಮ್ ಬಾಂಬ್ ಹಾಕಿದ್ರೆ ಪ್ರಪಂಚನೇ ನಷ್ಟ ಆಗ್ಬಿಡುತ್ತೆ. ಆದ್ದರಿಂದ ಜನಗಳಿಗೆ ಹೆದರ್ಕೊಂಡು ಅವರು ಎಲ್ಲರೂ ಒಂದಾಗಬೇಕು ಅಂತ ಒಂದು ಕಾಲ ಬರುತ್ತೆ ಅಂತಾರೆ. ಐ ಡೋಂಟ್ ಥಿಂಕ್ ಸೊ. ಸ್ವಾಮಿಗಳು ಹೇಳ್ತಾರೆ ಅಂತ ಕಾಲ ಬರೋದಿಲ್ಲ, ನೋಡೋಣ. ಆಯಮ್ಮ ಹೇಳಿದಾರಲ್ಲ ಅಂತ, ಅದರಿಂದ ಅಲ್ಲ. ಹಾಗಾದ್ರೆ ಭೂಲೋಕದ ಜನರು ಒಗ್ಗಟ್ಟಾಗಿರ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ, ಇದೇ ಸ್ವಾಮಿ ಯಮ ನಿಯಮಗಳನ್ನ ಪಾಲನೆ ಮಾಡೋದು, ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ನ್ಯಾಯ ಧರ್ಮ ನೀತಿ, ಮತ್ತು ದೇವರು ದಿಂಡ್ರು ಒಳ್ಳೆ ಸಂಸ್ಕಾರನ ಬೆಳೆಸ್ಕೊಂಡ್ರೆ ಮಾತ್ರ ಒಗ್ಗಟ್ಟಾಗಿರ್ಬೋದು. ನಮ್ಮಲ್ಲಿ ನಾನು ನನ್ನದು ಅನ್ನೋ ಅಹಂಕಾರ ಎಷ್ಟೆಷ್ಟು ಕಡಿಮೆ ಆಗುತ್ತೋ ಅಷ್ಟಷ್ಟು ಪ್ರತಿಯೊಬ್ಬರಿಗೂ ಸಂತೋಷ. ಇವರಿಂದ ಬೇರೆಯವರಿಗೆ, ಬೇರೆಯಿಂದ ಇವರಿಗೆ ಅದು ಸಂತೋಷವಾಗಿರುತ್ತೆ. ಅದು ಬಿಟ್ಟು ಮಿಕ್ಕಿರೋದು ಯಾವುದು ಮಾಡಿದ್ರು ಸಲ್ಯೂಷನ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಗಾಂಧೀಜಿ ಹೇಳಿದ್ ನೆನೆಸ್ಕೊಳ್ರಿ. ನಾವು ಮನಸ್ಸನ್ನು ಸ್ವಾಧೀನಕ್ಕೆ ತಂದು ಕೊಳ್ಬೇಕು ಒಂದು. ಎರಡನೇದು, ರಾಗದ್ವೇಷಗಳು ಸ್ವಲ್ಪವೂ ಇರಬಾರ್ದು, ತಮೋಗುಣ ಇರಬಾರ್ದು. ಧ್ಯಾನ ಮಾಡಬೇಕಾದ್ರೆ ತಮೋಗುಣ ರಜೋಗುಣ ಇರಬಾರ್ದು, ಸತ್ವಗುಣ ಪ್ರಾಮಿನೆಂಟ್ ಆಗಿರಬೇಕು. ಇಲ್ಲದ್ರೆ ಕರ್ಮಯೋಗ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ರಾಗದ್ವೇಷಗಳಿರಬಾರ್ದು. ರಾಗದ್ವೇಷ ಅಂದರೆ ಮನಸ್ಸಿನಲ್ಲಿ ಏರು ಪೇರು, ಸುಖ ದುಃಖ, ಶೋಕ ಮೋಹ, ರಾಗದ್ವೇಷ, ಲಾಭ ನಷ್ಟ, ಇಂಥವು ಇರಬಾರ್ದು ಮನಸ್ಸಿನಲ್ಲಿ. ಇದು ಹೋಗ್ಬೇಕಾದ್ರೆ ಏನು ಮಾಡಿರ್ಬೇಕು? ಕರ್ಮಯೋಗ ಮಾಡಿರ್ಬೇಕು, ಮತ್ತೆ ದೇವ್ರ ಚಿಂತನೆ ಮಾಡಿರ್ಬೇಕು, ಜಪ ಮಾಡಿರ್ಬೇಕು. ಇದಕ್ಕೆ ವಿರುದ್ಧವಾಗಿರೋ ಕೆಲವು ಗುಣಗಳನ್ನ ಅಳವಡಿಸ್ಕೋಬೇಕು. ಯಾವುದದು? ಅಮಾನಿತ್ವಾದಿ ಸಾಧನೆಗಳು, ಮತ್ತೆ ದೈವಿ ಗುಣಗಳು, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ಇವುಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿದ್ದೀವ ನೋಡ್ಕೋಬೇಕು. ಮಾಡ್ಕೊಳ್ಳದೆ ಇದ್ರೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದಲೇ ಇಂಥ ಯೋಗ ವಿದ್ಯೆಯನ್ನು ನಮ್ಮ ಋಷಿಗಳು ಕಂಡುಕೊಂಡು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಅವರು, ನಮ್ಮ ಋಷಿ ಮುನಿಗಳು ತಿಳಿಸ್ಕೊಟ್ಟಿರೋ ಮೆಥಡ್ ಹೇಗಿದೆ, ಅವ್ರು ಹೇಳುವಂಗೆ ಆಟಮ್ ಬಾಂಬ್ ರಹಸ್ಯ ಏನು ಇರೋದಿಲ್ಲ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ಪರೀಕ್ಷೆ ಮಾಡಿ ನೋಡ್ಕೋಬಹುದು. ನೋಡ್ರಿ, ನೀವೇ ಪರೀಕ್ಷೆ ಮಾಡ್ರಿ. ಅದಕ್ಕೋಸ್ಕರನೇ ಏಕಾಂತದಲ್ಲಿ ಕುಳಿತುಕೊಳ್ಳೋದು, ಈ ಆಸನಗಳನ್ನ ಹಾಕೊಂಡು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡೋದು, ಶರೀರವನ್ನು ನೆಟ್ಟಿಗಿಟ್ಕೊಳ್ಳೋದು, ಆ ದಿಕ್ಕು ಈ ದಿಕ್ಕು ನೋಡದೆ ಮನಸ್ಸನ್ನ ಅಂತರ್ಮುಖವಾಗಿ ತಗೊಂಬರೋದು, ಆ ಥರ ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಹೀಗಾದರೆ ಮನಸ್ಸು ಏಕಾಗ್ರತೆ ಹೊಂದೋದಿಕ್ಕೆ ಸಹಾಯ ಆಗುತ್ತೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಸ್ವಾಮಿ, ನಿಮ್ಮ ಶರೀರದ ಸ್ಥಿತಿಗೂ ಮನಸ್ಸಿನ ಏಕಾಗ್ರತೆಗೂ ಸಂಬಂಧ ಏನು ಸ್ವಾಮಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದೇ ಆಸನದಲ್ಲಿ ಕೂತ್ಕೊಂಡಾಗ ನಮ್ಮ ಮನಸ್ಸು ಓಡಾಡೋದಿಲ್ಲ. ಅದೇ ನೀವು ಓಡಾಡ್ತಾ ಇರಿ, ನಿಮ್ಮ ಮನಸ್ಸು ಕೂಡ ಚಂಚಲವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಆಸನದಲ್ಲಿ ಅಭ್ಯಾಸ ಮಾಡ್ಕೋಬೇಕು. ನೀವು ಯಾವತ್ತೂ ಧ್ಯಾನ ಕೂತ್ಕೋಬೇಕಾದ್ರೆ ಒಂದೇ ಆಸನ ಇಟ್ಕೋಬೇಕು, ಜಪಕ್ಕಾಗಲಿ ಯಾವುದಕ್ಕಾದ್ರೂ ಆಗಲಿ, ಅದನ್ನೇ ಅಭ್ಯಾಸ ಮಾಡ್ಕೊತಾ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಇಲ್ಲಿ
ಈಗ ನಮ್ಗೆ ಎಷ್ಟೊಂದು ಜನಕ್ಕೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅಭ್ಯಾಸನೇ ಇಲ್ಲ. ಆದ್ದರಿಂದ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ಬೆಟ್ರಾ, ಚೇರ್ ಮೇಲೆ ಕೂತ್ಕೊಳ್ಳೋದು ಬೆಟ್ರಾ ಅನ್ನೋ ಒಂದೆರಡು ಪ್ರಶ್ನೆ ಬರುತ್ತೆ. ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಚೇರ್ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ, ಕೆಳಗಡೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಕೆಳಗಡೆ ಕೂತ್ಕೊಂಡ್ರೆ ನೀವು ಕಾಲುಗಳನ್ನ ಮಡಚ್ಕೊಂಡಿರ್ತೀರಾ. ಏನಾಗುತ್ತೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನು, ಯಾಕೆಂದರೆ ಇದು ದಿನಗಟ್ಟಲೆ ಗಂಟೆಗಟ್ಟಲೆ ಮಾಡುವಂಥ ಸಾಧನೆ ಇದು, 5 ನಿಮಿಷ 10 ನಿಮಿಷ ಮಾಡೋದಲ್ಲ. ಆದ್ದರಿಂದ ನೀವು ಚಕ್ಕಮಟ್ಲೆ ಹಾಕ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕಾಲು ಮಡಚಿರ್ತೀರ. ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಸೆಕೆಂಡ್ ಹಾರ್ಟ್ ಅಂತೀವಿ, ಅದು ಪ್ರೆಸ್ ಆಗಿರುತ್ತೆ. ಬ್ಲಡ್ಡು ಮೇಲ್ಗಡೆಯಿಂದ ಕೆಳಕ್ಕೆ ಹರಿದು ಆ ಮಾಂಸಗಡ್ಡುಗಳು ಪ್ರೆಸ್ ಆಗಿರೋದ್ರಿಂದ, ಎಲ್ಲಿ ಕಾಫ್ ಮಸಲ್ಸ್, ಅದು ತೊಡೆಗಳಿಗೆ ತಾಕ್ತಾ ಇರುತ್ತೆ, ಬ್ಲಡ್ಡು ಹಂಗೆ ಮೇಲಕ್ಕೆ ಹೋಗ್ಬಿಡುತ್ತೆ. ಅದೇ ನೀವು ಚೇರ್ ಮೇಲೆ ಕೂತ್ಕೊಂಡ್ರೆ ನಿಮ್ಮ ಬ್ಲಡ್ಡು ಕೆಳಗೆ ಬಂದಿದ್ದು ಮತ್ತೆ ಮೇಲಕ್ಕೆ ಹೋಗೋದಿಲ್ಲ. ಅಂದರೆ ಗಂಟೆಗಟ್ಟಲೆ ಕೂತ್ಕೊಂಡ್ರೆ, ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ವಲ್ಪ ವಯಸ್ಸಾದ ಮೇಲೆ ಬಸ್ನಲ್ಲಿ 3 ಗಂಟೆ ಜರ್ನಿ ಮಾಡಿರಿ, ಕಾಲು ಕೆಳಗಡೆ ಇಟ್ಕೊಂಡು ಬಸ್ನಲ್ಲಿ ಕಂಟಿನ್ಯೂಸ್ ಆಗಿ 3 ಗಂಟೆ ಮಾಡಿರಿ, ಏನಾಗುತ್ತೆ, ನಿಮ್ಮ ಕಾಲುಗಳು ಊತ ಬರುತ್ತೆ. ಇದಕ್ಕೆ ನಾವು ಎಡಿಮಾ ಅಂತ ಕರಿತೀವಿ. ಕೈನಲ್ಲಿ ಹಿಂಗೆ ಮುಟ್ಟಿದ್ರೆ ಹಿಂಗೆ ಆ ಕಾಲು ಜಾಗನ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಹಳ್ಳ ಬೀಳುತ್ತೆ. ಡಾಕ್ಟರ್ಗಳ ಹತ್ರ ಹೋದಾಗ ನಾವು ಚೆಕ್ ಮಾಡ್ತೀವಿ, ಈ BP ಇರೋರಿಗೆ ಮತ್ತು ಈ ಥರ ಎಕ್ಸರ್ಸೈಸ್ ಮಾಡದೇ ಇರೋರಿಗೆ ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ. ಅದು ಎಡಿಮಾ, ನೀರು ಕಲೆಕ್ಟ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಬ್ಲಡ್ಡು ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇದ್ರೆ ಅದು ನೀರು ಕಲೆಕ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಕಾಲು ಭಾರ ಬರುತ್ತೆ, ಊತ ಬರುತ್ತೆ, ಜೋಮ್ ಬರುತ್ತೆ. ಅದಕ್ಕೋಸ್ಕರನೇ ಇವಾಗ ಮಾತಾಜಿ ಅವರು 10 ದಿವಸ ಕೂತಿದ್ರು ಸಮಾಧಿಯಲ್ಲಿ. ನೀವು 3 ಗಂಟೆನೇ ಜರ್ನಿ ಮಾಡಬೇಕಾದ್ರೆ ಕೂತ್ಕೊಂಡ್ರೆ ಕಾಲು ಊತ ಬಂದುಬಿಟ್ರೆ 10 ದಿವಸ ಬೆಳಿಗ್ಗೆ ರಾತ್ರಿ ಊಟ ತಿಂಡಿ ಗಿಂಡಿ ಏನು ಇಲ್ಲದೆ 10 ದಿವಸ ಕೂತ್ಕೋಬೇಕು. ಮತ್ತು ಅವ್ರ ಕಾಲು ಎಷ್ಟು ತಪ್ಪಾಗಬೇಕು. ಕೆಳಗಡೆ ಕೂತ್ಕೊಂಡ್ರೆ ಆ ಪ್ರಾಬ್ಲಮ್ ಇರೋಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ನಮ್ಮ ಋಷಿ ಮುನಿಗಳು ಕಂಡುಕೊಂಡು ನಮಗೆಲ್ಲ ತಿಳಿಸ್ಕೊಟ್ಟಿರೋದು ಇದು. ಅದಕ್ಕೋಸ್ಕರನೇ ಕೆಳಗಡೆ ಕೂತ್ಕೊಳ್ಳೋ ಅಭ್ಯಾಸ ಮಾಡ್ಕೋಬೇಕು ನಾವು ಅಂತ ಹೇಳ್ತಾರೆ. ಆದ್ದರಿಂದ ಶರೀರಕ್ಕೂ ಮನಸ್ಸಿಗೂ ಕನೆಕ್ಷನ್ನು ಇದೆ. ಆದ್ದರಿಂದ ಇನ್ನೂ ಒಂದು, ಈಗ ನೀವು ಕೆಳಗಡೆ ಕೂತ್ಕೊಂತೀರ ಅಂತ ಇಟ್ಕೊಳ್ರಿ, ಧ್ಯಾನ ಮಾಡಬೇಕಾದ್ರೆ ಕಾಲು ಕಟ್ಟಾಕ್ಬಿಟ್ರಿ. ಅದೇ ನೀವು ಚೇರ್ ಮೇಲೆ ಕೂತ್ಕೊಳ್ರಿ, ಕಾಲು ಅಲ್ಲಾಡಿಸ್ತಾ ಇರ್ತೀರ, ಅದೊಂದು ಮೂಮೆಂಟು, ನಿಮ್ಮ ಮನಸ್ಸಿಗೆ ಅಷ್ಟು ಚೇಷ್ಟೆ ಆಯಿತು. ಮತ್ತು ಚಕಮಟ್ಲೆ ಹಾಕ್ಬಿಟ್ರಿ, ಇವಾಗ ಕಾಲನ್ನ ಅಲ್ಲಾಡಿಸ್ರಿ ನೋಡೋಣ, ಅಲ್ಲಾಡ್ಸಕ್ಕೆ ಬರಲ್ಲ. ಅದಕ್ಕೆ ಈ ಮಕ್ಕಳು ನಿಂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡ್ರೆ ಅವರು ಗುರುಗಳು ಒಪ್ಪಲ್ಲ. ಚೇರ್ ಮೇಲೆ ಕೂತ್ಕೊಂಡ್ರೆ ಒಂದು ಕಾಲಲ್ಲಿ ಆಡಿಸ್ತಾ ಇರ್ತಾನೆ, ಹೇ ಕೆಳಗಡೆ ಕೂತ್ಕೊಳ್ಳೋ ಅಂತಾರೆ. ಚಕಮಟ್ಲೆ ಕಾಲು ಕಟ್ಟಾಕ್ಬಿಟ್ರಿ, ಈಗ ಅವನು ಕಾಲು ಅಲ್ಲಾಡ್ಸಂಗಿಲ್ಲ. ಮತ್ತೇನು ಮಾಡ್ತಾನೆ ಗೊತ್ತಾ, ಅವನು ಪ್ರಶ್ನೆ ಕೇಳ್ರಿ, ಕೇಳಿದಾಗ ಅವನು ಅಲ್ಲಿ ಇಲ್ಲಿ ನೋಡ್ಕೊಂಡು ಹಿಂಗೆ ಕೆರ್ಕೊಂಡು ಹಿಂಗೆ ಮಾಡ್ತಾ ಇರ್ತಾನೆ. ಹೇಯ್ ಕೈ ಕಟ್ಟು ಅಂತಾರೆ. ಹಿಂಗೆ ಕೈ ಕಟ್ಟಿದ ತಕ್ಷಣ ಇವಾಗ ಕೈಗಳ ಚೇಷ್ಟೆ ಬಿದ್ದೋಯ್ತು. ಅದಕ್ಕೆ ನಾವು ಧ್ಯಾನ ಕೂತ್ಕೊಳ್ಳುವಾಗ ಕಾಲು ಕಟ್ಕೋಬೇಕು, ಅಂದರೆ ಕೆಳಗಡೆ ಕೂತ್ಕೊಂಡು ಚಕಮಟ್ಲೆ ಹಾಕ್ಕೋಬೇಕು. ಕೈಗಳನ್ನ ಏನು ಮಾಡಬೇಕು, ಹಿಂದೆ ಹೇಳಿದ್ದೆ ನಾನು. ಈ ಕೈಗಳನ್ನ ಹೀಗೆ ಕೆಲವರು ಮಾಡ್ಕೊತಾರೆ, ಇನ್ನು ಕೆಲವರು ಹೀಗೆ ಮಾಡ್ಕೊತಾರೆ, ಇನ್ನು ಕೆಲವರು ಮುದ್ರೆ ಇಟ್ಕೊತಾರೆ. ಇವು ಯಾವ್ದು ಬೇಕಾದರೂ, ಯಾವುದನ್ನು ಇದೂ ಅಷ್ಟೇ, ಯಾವುದಾದ್ರು ಒಂದು ಫಾಲೋ ಮಾಡಬೇಕು. ಒಂದಿನ ಹಿಂಗೆ ಇಟ್ಕೊಳ್ಳೋದು, ಒಂದಿನ ಹಿಂಗೆ ಇಟ್ಕೊಳ್ಳೋದು ಅಭ್ಯಾಸ ಆಗೋದಿಲ್ಲ. ನಮಗೆ ಮನಸ್ಸು ಹತೋಟಿಗೆ ಬರೋದಕ್ಕೆ ತುಂಬ ಟೈಮ್ ಹಿಡಿಬಿಡುತ್ತೆ. ಇದೆಲ್ಲ ಮೊದಲು ನಾವು ಮಾಡ್ಕೊಂಬಂದಿರಬೇಕು ಅನ್ನೋದನ್ನು ಹೇಳ್ತಾರೆ. ಇವಿಷ್ಟು ಇದು ದೇಹಕ್ಕೂ ಮನಸ್ಸಿಗೂ ಈ ಥರ ಚೇಷ್ಟೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಮನಸ್ಸು ಅಲ್ಲಾಡದೆ ಇದ್ದರೆ, ಶರೀರ ಅಲ್ಲಾಡದೆ ಇದ್ದರೆ ಮನಸ್ಸು ಅಲ್ಲಾಡೋದಿಲ್ಲ ಅನ್ನೋದಕ್ಕೆ. ಮತ್ತು ಕಣ್ಣು ಮುಚ್ಕೊಂಡಿರ್ಬೇಕು. ಧ್ಯಾನ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡಿರಬೇಕು. ಗಲಾಟೆ ಇಲ್ದಿರೋ ಜಾಗದಲ್ಲಿ ಕೂತ್ಕೋಬೇಕು. ಇಲ್ದಿದ್ರೆ ಕಣ್ಣೇನೋ ತೆಕ್ಕೊಂಡು ನೋಡಿದ್ರೆ, ನನಗೆ ಎದುರುಗಡೆ ಗೋಡೆ ನೋಡ್ತಾ ಇದ್ರೆ ಅದ್ರ ಫಿಗರ್ಗಳು ಅದು ಇದು ಏನೋ ಬರುತ್ತೆ. ಕಣ್ಣು ಮುಚ್ಚಿರಬೇಕು. ಮತ್ತು ಕಿವಿ ಶಬ್ದ ಇದ್ದರೆ ನಮ್ಮ ಮನಸ್ಸು ಆ ಕಡೆಗೆ ಹೋಗ್ಬಿಡುತ್ತೆ. ಶಬ್ದವೂ ಇಲ್ಲದೆ ಇರೋಂಗೆ ನೋಡ್ಕೋಬೇಕು ನಾವು ಅಂತ ಹೇಳ್ತಾರೆ. ಇವಿಷ್ಟು. ಆದ್ದರಿಂದ ನಮ್ಮ ಕಣ್ಣಿನ ದೃಷ್ಟಿಯು ಜಿಂಕ್ ಮರಿಯಂತೆ ಚಾಪಲ್ಯದಿಂದ ಅತ್ತಿತ್ತ ಅಲ್ಲಾಡಬಾರ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಮ್ಮ ಮನಸ್ಸು ಒಂದೇ ಕಡೆ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಮಿಕ್ಕ ಇಂದ್ರಿಯಗಳ ಚಾಪಲ್ಯ ಕಡಿಮೆ ಆಗಿರಬೇಕು. ನಾವು ಬೇರೆ ಇಂದ್ರಿಯಗಳಿದೆಯಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವುಗಳನ್ನ ನಿಲ್ಲಿಸ್ಬಿಡ್ಬೇಕು. ಅದೆಲ್ಲ ನಿಲ್ಲಿಸಾದ್ಮೇಲೆ ಮನಸ್ಸು ಶುರುವಾಗುತ್ತೆ ಅದರ ಚೇಷ್ಟೆ.
ಹಿಂದಿಂದೋ ಮುಂದಿಂದೋ ಯೋಚನೆ ಮಾಡೋದಕ್ಕೆ ಶುರುವಾಗುತ್ತೆ. ಅವುಗಳನ್ನೂ ಕಂಟ್ರೋಲ್ಗೆ ತಗೊಂಡ್ಬರ್ಬೇಕು. ಅದರಿಂದಲೇ ಮನಸ್ಸು ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ತಗೊಂಡ್ಬಂದಿರಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ